श्रीगुरुभ्यो नमः। हरिः ओम्। सुमुखौ सुन्दरतरौ सुनासौ सुखचित्तनू सुराराधितपादाब्जौ रमा नारायणो स्तुमः। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। चतुरवदननराणि अतिरोहितविमलविज्ञानी निगमप्रततिಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನುತಿಸಿ ಬೇಡುವೆ ಜನನಿ ಲಕುಮಿಪತಿಯ ಗುಣಗಳ ತುತಿಕಪತಿಗೆ ಸನ್ಮತಿಯ ಪಾಲಿಸು ನೆಲೆಸು ನೀ ಮದ್ವದನ ಸದನದಲ್ಲಿ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರಮರ್ತಿನಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪ್ರತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮ ಅವತಾರ ಮಾಡಲಿಕ್ಕೆ ಸಂಕಲ್ಪವನ್ನ ಮಾಡೋಕ್ಕಿಂತ ಮುಂಚೆ ಪರಮಾತ್ಮ ಜನಿಸಬೇಕಾದಂತಹ ಗರ್ಭದಲ್ಲಿ 6 ಜನ ಪರಮಾತ್ಮನ ಎಲ್ಲಿ ಜನಿಸ್ಬೇಕೋ, ಯಾವ ದೇವಕಿಯ ಗರ್ಭದಲ್ಲಿ ಜನಿಸ್ಬೇಕೋ ಅದೇ ದೇವಕಿಯ ಗರ್ಭದಲ್ಲಿ ಅವರು ಜನಿಸ್ತಾರೆ. ಆದ್ರೆ ಎಂತಹ ಒಂದು ಅವಘಡ ಅಂತಂದ್ರೆ, ಜನಿಸಿದ ತಕ್ಷಣ ಅವರನ್ನ ಕಂಸ ಕಲ್ಲಿಗೆ ಚಚ್ಚಿ ಸಾಯಿಸ್ತಾನೆ. ಇದು ಏನಿದು ಈ ರೀತಿಯಾದಂತಹ ವಿಚಿತ್ರವಾದ ಒಂದು ಘಟನಾವಳಿ? ಪರಮಾತ್ಮ ಜನಿಸುವಂತ ಗರ್ಭ ಅಂದ್ರೆ ಎಷ್ಟು ಪವಿತ್ರವಾದದ್ದು, ಅಲ್ಲಿ ಜನಿಸಬೇಕಾದಂತಹ ಯೋಗ್ಯತೆಯನ್ನು ಪಡೆದ ಮೇಲೂ ಕೂಡ ಈ ರೀತಿಯಾದ ಒಂದು ಕೆಟ್ಟ ಸ್ಥಿತಿ ಯಾಕೆ ಬರುತ್ತೆ ಅವರಿಗೆ ಅನ್ನುವಂಥ ಸಂಶಯ ನಮಗೆ ಬರುತ್ತದೆ. ಅದಕ್ಕೆ ಹರಿವಂಶದಲ್ಲಿ ಉತ್ತರ ಇದೆ. ಭಾಗವತವನ್ನು ತೆಗೆದ್ರೆ ನಿಮ್ಗೆ ಅದ್ರಲ್ಲಿ ಉತ್ತರ ಸಿಗಲ್ಲ, ಆದ್ರೆ ಹರಿವಂಶದಲ್ಲಿ ನಮ್ಗೆ ಅದಕ್ಕೆ ಉತ್ತರ ಸಿಗುತ್ತೆ. ಕಶ್ಯಪ ಮರೀಚಿ ಮೊದಲಾದವರುಗಳಿಗೆ, ಮರೀಚಿ ಮಹರ್ಷಿಗೆ ಅನೇಕ ಜನ ಪುತ್ರರಿದ್ರು ಅಂತ ಹಿಂದೆ ಹೇಳಿದಾನೆ ನಿಮಗೆ. ಬ್ರಹ್ಮನ ಮಾನಸ ಪುತ್ರರು ಮರೀಚಿ ಮಹರ್ಷಿಗಳು. ಆ ಮರೀಚಿ ಮಹರ್ಷಿಗಳು ಕಶ್ಯಪರು ಮಕ್ಕಳಾಗಿದ್ರು ಅಂತ. ಬರೀ ಕಶ್ಯಪರ ಮಕ್ಕಳಲ್ಲ, ಆ ಮರೀಚಿ ಮಹರ್ಷಿಗೆ ಇನ್ನೂ ಮಕ್ಕಳಿದ್ದರು, ಬೇರೆಯವರು ಮಕ್ಕಳಿದ್ರು. 6 ಜನ ಮಕ್ಕಳಿದ್ರು. ಆ 6 ಜನ ಮಕ್ಕಳು ಸ್ವಲ್ಪ ಹುಡುಗಾಟಿಕೆ ಸ್ವಭಾವದವರು. ಆದ್ರಿಂದ ಪ್ರತಿನಿತ್ಯವೂ ಕೂಡ ನದಿಗೆ ಹೋಗಿ ಸ್ನಾನ ಮಾಡುವುದು, ಅಲ್ಲೆಲ್ಲ ಆಟ ಆಡೋದೆಲ್ಲ ಮಾಡ್ತಾ ಇದ್ರಂತೆ. ಅಲ್ಲಿಗೆ ಒಮ್ಮೆ ದೇವಲ ಮಹರ್ಷಿಗಳು ಅಂತ, ಅಸಿತ ಎಂಬುವಂತಹ ಮಹರ್ಷಿಗಳ ಮಗ, ಹಿಂದೆ ನಾನು ಹೇಳಿದ್ದೆ, ಬ್ರಹ್ಮನ ವಂಶವನ್ನು ಹೇಳಬೇಕಾದ್ರೆ, ಅಲ್ಲಿ ಪಿತೃಗಳ ಬಗ್ಗೆ ಹೇಳಬೇಕಾದ್ರೆ, ಪಿತೃಗಣದಲ್ಲಿ ಅಗ್ನಿಶ್ವಾತ್ತ, ಬರ್ಹಿಷದ ಮುಂತಾಂತ ಪಿತೃಗಣಗಳಲ್ಲಿ ಮೊದಲನೇದ್ದು ವೈರಾಜ. ಆ ವೈರಾಜ ಎಂಬುವಂತಹ ಪಿತೃಗಣಗಳಲ್ಲಿ ಮೇನಾ ಎಂಬುವಂತ ಮಗಳು ಹುಡ್ತಾಳೆ. ಆ ಮೇನಾ ಅಥವಾ ಮೇನಕ, ಅವಳ ಮಗಳು ಏಕಪರ್ಣ ಅಂತ. ಆ ಏಕಪರ್ಣನ್ ಯಾರಿಗ್ ಮದುವೆ ಮಾಡ್ಕೊಡ್ತಾರೆ? ಅಸಿತನಿಗೆ ಮದುವೆ ಮಾಡಿಕೊಡ್ತಾರೆ ಅಂತ ಹೇಳಿದ್ವಿ ನಾವು. ಆ ಅಸಿತನ ಮಗನೇ ದೇವಲ. ಅವರು ದೇವಲ ಮಹರ್ಷಿಗಳು ಮಹಾ ತಪಸ್ವಿಗಳು. ಹಾಗಾಗಿ ನಿರಂತರ ತಪಸ್ ಮಾಡ್ತಾ ಇದ್ರು. ಅವರಿಗೆ ತಮ್ಮ ದೇಹದ ಬಗ್ಗೆ ಯೋಚನೆ ಇಲ್ಲ, ಹಿಂದೆ ಮುಂದೆ ಯಾರಿದ್ದಾರೆ ಯಾವ್ದ್ರ ಬಗ್ಗೆ ಯೋಚನೆ ಇಲ್ಲ, ಬಹಳ ಸುಂದರವಾಗಿ ಕಾಣಬೇಕು ಅಂತ ಅಪೇಕ್ಷೆ ಇಲ್ಲ, ನಿರಂತರವಾಗಿ ಪರಮಾತ್ಮನ ಧ್ಯಾನ. ಇಂತಹ ತುಂಬಾ ಶ್ರೇಷ್ಠರಾದ ತಪಸ್ವಿಗಳು. ಅವರು ಕೂಡ ಈ 6 ಜನ ಪ್ರತಿನಿತ್ಯವೂ ನದಿಗೆ ಬರ್ತಿರ್ಬೇಕಾದ್ರೆ ಅವರು ಕೂಡ ಬರ್ತಾ ಇದ್ರು. ಅವರು ಬಂದು ಪ್ರತಿನಿತ್ಯ ಆಹ್ನಿಕವನ್ನ ಮಾಡ್ತಾ ಇದ್ರು. ನದಿಯಲ್ಲಿ ಸ್ನಾನ ಮಾಡಿ ಅರ್ಘ್ಯ ಪ್ರದಾನ ಮುಂತಾದವುಗಳನ್ನೆಲ್ಲ ಮಾಡಿ ಮತ್ತೆ ತಮ್ಮ ಆಶ್ರಮಕ್ಕೆ ಹೋಗ್ತಾ ಇದ್ರು. ಇವರು ಒಂದೆರಡು ದಿನ ಅವರನ್ನ ನೋಡಿ ಅನಂತರ ಅವ್ರನ್ನ ತಮಾಷೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರು ನೋಡ್ಲಿಕ್ಕೆ ತೆಳುವಾಗಿದ್ರು. ಅದೇನಾಗತ್ತೆ, ನೋಡ್ಲಿಕ್ಕೆ ಸ್ವಲ್ಪ ತೆಳ್ಳಗಾಗಿದ್ದಾಗ ಯಾಕೆ ತೆಳ್ಳಗಾಗಿರ್ತಾರೆ ಅಂತಂದ್ರೆ, ಅವರು ದೇಹದ ಮೇಲೆ ಯಾವುದೇ ಯೋಚನೆ ಇರಲ್ಲ, ಅವರಿಗೆ ತಪಸ್ಸನ್ನ ಮಾಡ್ತಿರ್ತಾರೆ. ಹಾಗಾಗಿ ತಪಸ್ಸು ಮಾಡಿದಾಗ ಏನಾಗುತ್ತೆ, ದೇಹ ಕೃಶ ಆಗತ್ತೆ. ಆಚಾರ್ಯರ ಮಧ್ವಾಚಾರ್ಯರ ತಂದೆ ತಾಯಂದಿರು ಅವರು ಕೂಡ ಆಚಾರ್ಯರನ್ನ ಪಡಿಲಿಕ್ಕೋಸ್ಕರ ತಪಸ್ಸನ್ನು ಮಾಡಬೇಕಾದ್ರೆ ನಮ್ಮ ಮಧ್ವ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಅವರು ತುಂಬಾ
ತೆಳ್ಳಗಾಗ್ಬಿಟ್ಟಿದ್ರಂತೆ ಇಬ್ರು. ಯಾಕಂದ್ರೆ 12 ವರ್ಷಗಳ ಕಾಲ ನಿರಂತರ ಅವರು ತಪಸ್ಸನ್ನ ಆಚರಣೆ ಮಾಡಿದ್ರು. ಆ ತಪಸ್ಸನ್ನ ಆಚರಣೆ ಮಾಡಿದ ಪ್ರಭಾವದಿಂದ ಅವರಿಗೆ ದೇಹ ಕೃಶ ಆಗೋಗಿತ್ತು. ಆ ದೇಹ ಆಗಿದ್ದರ ಪರಿಣಾಮದಿಂದ ಆ ದೇಹದ ಸ್ಥಿತಿ ಏನಿದೆಯಲ್ವಾ, ಅದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣೋದಿಲ್ಲ. ಅದ್ರ ತೇಜಸ್ ಇರುತ್ತೆ ತುಂಬಾ. ನೀವು ನೋಡಿ ಬೇಕಿದ್ರೆ ಎಷ್ಟೋ ತಪಸ್ವಿಗಳು ಅವರೆಲ್ಲರೂ ಕೂಡ ನೋಡ್ಲಿಕ್ಕೆ ಅಂದ್ರೆ ಆಕರ್ಷಕವಾಗಿರೋದಿಲ್ಲ, ಆದ್ರೆ ತೇಜಸ್ಸಿರುತ್ತೆ, ಮುಖದಲ್ಲಿ ತೇಜಸ್ಸಿರುತ್ತೆ. ಹಾಗಾಗಿ ಆ ತೇಜಸ್ಸಿರತಕ್ಕಂತಹವರ ವಿಷಯದಲ್ಲಿ ನಾವು ಯಾವ್ಯಾವ್ದೋ ರೀತಿಯಲ್ಲಿ ಮಾತಾಡಬಾರದು. ತೆಳ್ಳಗಿದ್ದಾರೆ ಅಂತ ತೆಳ್ಳಗಿರೋದಂತ ಅಪಹಾಸ್ಯ ಮಾಡೋದು, ದಪ್ಪಗಿದ್ದಾರೆ ಅಂದ್ರೆ ದಪ್ಪಿರೋದಂತ ಅಪಹಾಸ್ಯ ಈ ರೀತಿಯಾಗೆಲ್ಲ ಮಾಡಬಾರ್ದು. ಆದ್ರೆ ಈ ಮಕ್ಕಳು ಇದಾರಲ್ಲ, ಇವ್ರು 6 ಜನರು ಕೂಡ ಅದೇ ರೀತಿಯಾಗಿ ತಮಾಷೆ ಮಾಡಿದ್ರು. ಅದು ದೇವಲರಿಗೆ ಗೊತ್ತಾಯ್ತು. ದೇವಲರು ತೀರ್ಮಾನ ಮಾಡಿದ್ರು, ಇವರಿಗೆ ಬುದ್ಧಿ ಕಲಿಸ್ಬೇಕು ಇವರಿಗೆ. ಹಾಗಾಗಿ ಇವರಿಗೆ ಶಾಪ ಕೊಡ್ಬೇಕು ಅಂತ ಶಾಪ ಕೊಟ್ರು. ಏನು ಶಾಪ ಕೊಟ್ರು? ಅಸುರರಾಗಿ ನೀವು ಹುಟ್ಟ್ರಿ ಅಂತ ಶಾಪ ಕೊಟ್ರು. ಅದಕ್ಕಿಂತ ಕಷ್ಟ ವರ ಯಾವ್ದು ಬೇಕು ಹೇಳಿ? ಅಸುರರಾಗಿ ಹುಟ್ಟಿ ಅಂತ ತಂದುಬಿಟ್ರು. ಹಾಗಾಗಿ ಅವರು 6 ಜನ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿ ಷಡ್ಗರ್ಭರು ಅಂತ ಪ್ರಸಿದ್ಧರು. ಸಮುದ್ರದ ಗರ್ಭದಲ್ಲಿ ಹೋಗಿ ವಾಸ ಮಾಡ್ತಾ ಇದ್ರಂತೆ ಯಾವಾಗ್ಲೂ. ಹಾಗಾಗಿ ಅವರಿಗೆ ಷಡ್ಗರ್ಭರು ಅಂತ ಹೆಸರು. ಅವರು ಕಾಲನೇಮಿಯ ಮಕ್ಕಳು. ಕಾಲನೇಮಿ ಯಾರು? ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಣ್ಣ ತಮ್ಮಂದ್ರು. ಅದರಲ್ಲಿ ಹಿರಣ್ಯಾಕ್ಷನ ಮಗ ಕಾಲನೇಮಿ. ಆ ಕಾಲನೇಮಿಗೆ 6 ಜನ ಇವರು ಮಕ್ಕಳಾಗಿ ಷಡ್ಗರ್ಭರು ಅಂತ ಪ್ರಸಿದ್ಧರಾಗ್ತಾರೆ. ತುಂಬಾ ಕೆಟ್ಟ ಪ್ರವೃತ್ತಿ. ಆ ಷಡ್ಗರ್ಭರು ಏನ್ ಮಾಡ್ತಾರೆ, ಅವರ ಅಪ್ಪ ಹಿರಣ್ಯಾಕ್ಷನ ಸಂಹಾರ ಆದ ಮೇಲೆ ಅವರಿಗೆ ಹಾಗಾದ್ರೆ ನಮ್ಮನ್ನೂ ಕೂಡ ಸಂಹಾರ ಮಾಡೋರು ಇರ್ತಾರೆ ಅಂತ ಯೋಚನೆ ಬರ್ಲಿ ಪ್ರಾರಂಭ ಆಗುತ್ತೆ ಅವ್ರಿಗೆ. ಅಲ್ಲಿ ತನಕ ಅವ್ರಿಗೆ ಏನಾಯ್ತು, ನಮ್ಮನ್ನ ಯಾರು ಸಂಹಾರ ಮಾಡ್ತಾರೆ, ನಾವು ಎಷ್ಟು ದಿನ ಬೇಕಾದ್ರೂ ಜೀವನ ಮಾಡ್ಬೋದು ಅಂತ ತಲೆಯಲ್ಲಿ. ಅವರ ಅಪ್ಪನ ಸಂಹಾರ ಆದ ಮೇಲೆ, ಹಿರಣ್ಯಾಕ್ಷನ ಸಂಹಾರ ಆದ ಮೇಲೆ ಅವರಿಗೆ ಜ್ಞಾನೋದಯ ಆಯ್ತು. ಇದು ಹಾಗಾದ್ರೆ ಮರಣ ನಮಗೂ ಕಟ್ಟಿಟ್ಟ ಬುಟ್ಟಿ, ಹಾಗಾಗಿ ಇದಕ್ಕೇನಾದ್ರೂ ಮಾಡಬೇಕು ಅಂತ ಹೇಳಿ ಏನ್ ಮಾಡಿದ್ರು, ಹಿರಣ್ಯಕಶಿಪು ಹೇಳದೇನೆ ಕಾಡಿಗೆ ಹೋದ್ರು. ಕಾಡಿಗೆ ಹೋಗಿ ಭಯಂಕರ ತಪಸ್ ಮಾಡಿದ್ರು, ಘೋರವಾದ ತಪಸ್ ಮಾಡಿದ್ರು. ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡೋದು ಇವರೆಲ್ಲರೂ ಕೂಡ ಸಾಮಾನ್ಯವಾಗಿ ತಪಸ್ ಮಾಡಿದ್ರು. ತಪಸ್ ಮಾಡಿ ಬ್ರಹ್ಮದೇವರು ಪ್ರತ್ಯಕ್ಷ ಆದಾಗ ಕೇಳಿದ್ರು, ನಮ್ಗೆ ಅವಧ್ಯತ್ವ ವರ ಕೊಡಬೇಕು ಅಂತ ಕೇಳಿದ್ರು. ಬ್ರಹ್ಮದೇವರು ಏನಂದ್ಬಿಟ್ರು, ಅವಧ್ಯತ್ವ ವರ ಕೊಟ್ಬಿಟ್ರು. ನೋಡಿ, ಹಿರಣ್ಯಕಶಿಪು ಕೊಡ್ಲಿಲ್ಲ, ಇವನಿಗೆ ಕೊಟ್ಬಿಟ್ರು. ಆಯ್ತು ಹೋಗು ಅಂತ ಕೊಟ್ಬಿಟ್ರು. ಅಂದ್ರೆ ಒಂದು ಪರಮಾತ್ಮನ ಒಂದು ವಿಚಿತ್ರವಾದ ಶಕ್ತಿಯನ್ನ ತೋರಿಸುವಂತಹ ಒಂದು ಪ್ರಸಂಗ ಬರುತ್ತೆ ಮುಂದೆ. ಅದಕ್ಕೋಸ್ಕರ ಬ್ರಹ್ಮದೇವರು ರೀತಿಯಾಗಿ ಮಾಡಿದ್ದು. ಇಲ್ಲಾಂದ್ರೆ ಅವಧ್ಯತ್ವ ವರ ಕೊಡ್ತಾರ ಅವರು? ಕೊಡೋದೇ ಇಲ್ಲ. ಹಿರಣ್ಯಕಶಿಪು ಕೊಡ್ಲಿಲ್ಲ. ಹಿರಣ್ಯಕಶಿಪು ಮೇಲೆ ಸರ್ಕಸ್ ಮಾಡ್ಬೇಕಾಯ್ತು. ಅವರಿಂದ ಸಾಯೋದ್ ಬೇಡ, ಇವರಿಂದ ಸಾಯೋದೇ ಬೇಡ ಅಂತೆಲ್ಲ ಸರ್ಕಸ್ ಮಾಡ್ಬೇಕಾಯ್ತು. ಅವಧ್ಯತ್ವ ವರ ಕೊಡ್ಲಿಲ್ಲ ಅವನಿಗೆ. ಆದ್ರೆ ಇವ್ರಿಗೆ ಕೊಟ್ಬಿಟ್ರು ಬ್ರಹ್ಮದೇವರು. ಸರಿ, ಮನೆಗೆ ಬರ್ತಾರೆ. ಮನೆಗೆ ಬಂದು ನೋಡ್ತಾನೆ ಹಿರಣ್ಯಕಶಿಪು, ನನ್ನ ಅಣ್ಣನ ಮಗನ ಮಕ್ಕಳು ಇವರೆಲ್ಲರೂ, ಅಂದ್ರೆ ಮೊಮ್ಮಕ್ಕಳು ಎಲ್ಲರೂ ಎಲ್ಲೋಗಿದ್ರಿ ಅಂತೆಲ್ಲ ಕೇಳ್ತಾನೆ. ಈ ರೀತಿ ತಪಸ್ ಮಾಡ್ಲಿಕ್ಕೆ ಹೋಗಿದ್ವಿ. ಯಾಕೆ ತಪಸ್ಸು? ಬ್ರಹ್ಮದೇವರನ್ನು ಕುರಿತು ತಪಸ್ ಮಾಡ್ಲಿಕ್ಕೆ ಹೋಗಿದ್ವಿ, ಅವಧ್ಯತ್ವ ವರ ಬೇಕಾಗಿತ್ತು. ಅವಧ್ಯತ್ವ ವರವನ್ನ ನಾವು ಬ್ರಹ್ಮನ ಹತ್ರ ತಪಸ್ಸು ಮಾಡಿ ಗಳಿಸಿ ಬಂದಿದ್ದೇವೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಹಿರಣ್ಯಕಶಿಪುಗೆ ಸಿಟ್ಟು ಬಂದ್ಬಿಡ್ತು. ಏನ್ ಅನ್ಕೊಂಡಿದ್ದೀರಿ ನೀವು? ನಾನು ಇಷ್ಟು ದೊಡ್ಡ ಬ್ರಹ್ಮದೇವರೇ ನಾನಿರುವಾಗ ನನಗಿಂತ ದೊಡ್ಡವ್ರು ಯಾರಾದ್ರೂ ಇದ್ದಾರ? ಆ ಬ್ರಹ್ಮನ ಹತ್ರ ಹೋಗಿ ನೀವು ತಪಸ್ ಮಾಡಿ ಅವಧ್ಯತ್ವ ವರ ಪಡ್ಕೊಂಡ್ ಬಂದಿದ್ದೀರಾ? ಎಷ್ಟು ಅಹಂಕಾರ ನಿಮಗೆ! ಎದುರುಗಡೆ ನಾನು ಎಲ್ಲವನ್ನೂ ಕೊಡುವಂತ ನಾನು ಎದುರುಗಡೆ ಇದ್ದಾಗ ಅದ್ಯಾರೋ ಬ್ರಹ್ಮದೇವರ ಹತ್ರ ಹೋಗಿ ನೀವು ಅವಧ್ಯತ್ವ ವರ ಪಡ್ಕೊಂಡ್ ಬಂದಿದ್ದೀರಾ ಅಂತ ಸಿಟ್ಟು ಮಾಡ್ಕೊಂಡ್ಬಿಟ್ಟ. ನೋಡಿ ಎಂತ ಮಜಾ ಅಂದ್ರೆ, ಅವನು ಹೋಗಿ ಕೇಳಿದ್ದು ಬ್ರಹ್ಮದೇವರ ಹತ್ರನೇ, ಆದ್ರೆ ವರ ಕೇಳ್ಕೊಂಡ್ ಬಂದ್ಮೇಲೆ ಅಹಂಕಾರ ಬಂದ್ಬಿಡ್ತು ಅವನಿಗೆ. ಅದು ಏನಾಗುತ್ತೆ, ಕೆಲವೊಂದ್ಸಲಿ ತುಂಬಾ ಒಳ್ಳೆಯವರಾಗಿರ್ತೀವಿ, ಇದು ಸಾತ್ವಿಕರಿಗೂ ಆಗತ್ತೆ. ದೇವ್ರ ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸ್ವಲ್ಪ ಎಲ್ಲರೂ ನೀವು ಚೆನ್ನಾಗಿ ದೇವ್ರ ಪೂಜೆ ಮಾಡ್ತೀರಿ ಅಂತ ಹೇಳಿ ಪ್ರಾರಂಭ ಮಾಡಿಬಿಟ್ರೆ ಅಹಂಕಾರ ಬರ್ಲಿಕ್ಕೆ ಶುರು ಆಗ್ಬಿಡುತ್ತೆ. ದೇವ್ರ ಪೂಜೆ, ಯಾವ ದೇವ್ರ ಪೂಜೆ ಅಹಂಕಾರವನ್ನು ತಗ್ಗಿಸ್ಬೇಕೋ ಅದೇನಾಗುತ್ತೆ, ನೀವು ಚೆನ್ನಾಗಿ ದೇವ್ರ ಪೂಜೆ ಮಾಡ್ತೀರಾ ಅಂತ ಅಂದ ತಕ್ಷಣ ಅಹಂಕಾರ ಬರ್ಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಹಾಗಾಗಬಾರ್ದು. ನಮ್ಮ ಮಾಡತಕ್ಕಂತಹ ದೇವತಾ ಕಾರ್ಯ ಏನಿದೆ ಅಲ್ಲ, ಅದು ಅಹಂಕಾರಕ್ಕೆ ಪರಿವರ್ತನೆ ಆಗಬಾರ್ದು. ಅದು ಇನ್ನೂ ನಮ್ಮ ಅಹಂಕಾರ ಕಮ್ಮಿ ಮಾಡಬೇಕು. ಹಾಗಾಗಿ
ಈ ಹಿರಣ್ಯಕಶಿಪನಿದ್ದಾನೆ ದೇವ್ರ ಬ್ರಹ್ಮದೇವ್ರ ಹತ್ರನೇ ವರ ಪಡ್ಕೊಂಡ್ ಬಂದಿದ್ದು. ಆದ್ರೆ ವರ ಪಡ್ಕೊಂಡ್ ಬಂದ್ಮೇಲೆ ತಾನು ಸಾಯಲ್ಲ ಅಂತ ಗ್ಯಾರಂಟಿ ಆದ್ಮೇಲೆ ಅಹಂಕಾರ ಬರಲಿ ಪ್ರಾರಂಭ ಆಗ್ಬಿಡುತ್ತೆ ಅವನಿಗೆ. ಅದಕ್ಕೆ ಏನ್ ಮಾಡ್ದ, ಅವ್ರಿಗೆ ಎಲ್ಲರೂ ಬೈದ ಅವನು. ಅವ್ರಿಗೆ ನನ್ ಗೊತ್ತು, ಅವ್ರು ನಮ್ ತಾತ ಅನ್ಕೊಂಡು ಅವ್ರು ಹೇಳಿದಲ್ಲ. ಇವನೇನ್ ಮಾಡ, ಸಿಟ್ಟು ಬಂದು ನನ್ನ ಬಿಟ್ಟು ಬೇರೆಯವರನ್ನ ನೀವು ದೇವ್ರು ಅಂತ ಪೂಜೆ ಮಾಡಿದಿರಲ್ವಾ, ನಿಮಗೆ ನಿಮ್ಮ ಅಪ್ಪನಿಂದಲೇ ಸಾವು ಬರಲಿ ಅಂತ ಶಾಪ ಕೊಟ್ಬಿಟ್ರು. ಎಂತ ಪರಿಸ್ಥಿತಿ ನೋಡಿ. ಹಿರಣ್ಯಕಶಿಪು ಈ ಕಡೆ ನಿಮ್ಮ ಅಪ್ಪನಿಂದಲೇ ನಿಮಗೆ ಶಾಪ ಕೊಡ್ಲಿ ಅಂತ, ಸಾಯಿಲಿ, ಸಾವು ಬರಲಿ, ನಿಮ್ಮ ಅಪ್ಪನಿಂದನೇ ಸಾವು ಬರಬೇಕು ನಿಮಗೆ ಅಂತ ಹಿರಣ್ಯಕಶಿಪು ಈ ಕಡೆ ಶಾಪ ಕೊಟ್ಟಿದ್ದಾನೆ. ಆ ಕಡೆ ಬ್ರಹ್ಮದೇವರು ಅವಧ್ಯತ್ವ ಆಗ್ಲಿ ಅಂತ ವರ ಕೊಟ್ಬಿಟ್ಟಿದ್ದಾರೆ. ಈ ರೀತಿಯಾದ ಘಟನೆ ಬಂದ್ಬಿಡ್ತು. ಇದನ್ನೆಲ್ಲ ಯಾರು ಪರಿಹಾರ ಮಾಡಬೇಕು? ಪರಮಾತ್ಮನೇ ಪರಿಹಾರ ಮಾಡಬೇಕು. ಯಾಕಂದ್ರೆ ಎಲ್ಲಾ ತಲೆನೋವು ಅವನಿಗೆ ಬಂದು ಕೂತ್ಕೊಳತ್ತಲ್ವ. ಕೊನೆಗೆ ಬ್ರಹ್ಮದೇವರು ವರ ಕೊಟ್ಬಿಟ್ಟಿದ್ರು, ಆ ಕೊನೆಗೆ ತಲೆನೋವು ಅವನಿಗೇನೆ, ಪರಮಾತ್ಮನಿಗೆ ತಲೆನೋವು. ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕು ಅಂತ ಹಿರಣ್ಯಕಶಿಪು ವಿಷಯದಲ್ಲಿ ಆಗಿದ್ದದೇನೆ. ಕೊನೆಗೆ ಅವನು ಪರಮಾತ್ಮ ನರಸಿಂಹದೇವರ ನರಸಿಂಹ ಅವತ್ತಿನ ತನಕ ಯಾರೂ ಕಂಡಿಲ್ಲ ಅಂತಹ ಒಂದು ಅವತಾರ. ಸ್ತಂಭೆ ಮೃಗಾಯಾಮ್ ನಮೃಗಂ ನ ಮಾನುಷಂ ಅಂತ, ಸ್ತಂಭೆ ಸಭಾಯಾಮ್ ನಮೃಗಂ ನ ಮಾನುಷಂ, ಮೃಗವೂ ಅಲ್ಲ ಮಾನುಷವೂ ಅಲ್ಲ ಅಂತ ರೂಪ ತಗೊಂಡು ಬಂದು ಸಂಹಾರ ಮಾಡಿದ್ನಲ್ವಾ. ಇಲ್ಲಿ ಏನಾರು ಒಂದು ಮಾಡ್ಬೇಕಲ್ವ ಈಗ. ಅದು ಇದು ಇನ್ನೂ ಸ್ವಲ್ಪ ಕಠಿಣ. ಬ್ರಹ್ಮದೇವ್ರ ಮಾತು ಉಳಿಸ್ಕೋಬೇಕು, ಈ ಕಡೆ ಕಂಸನ ಶಾಪವೂ ಸರಿ, ಈ ಕಡೆ ಹಿರಣ್ಯಕಶಿಪುವಿನ ಶಾಪವೂ ಸರಿ ಮಾಡ್ಬೇಕು. ಏನ್ ಮಾಡೋದು ಅಂತ ಯೋಚನೆ. ಅದಕ್ಕೆ ಏನ್ ಮಾಡ್ತಾನೆ, ಅದರ ತಕ್ಕಂತೆ ಏನಾಗತ್ತೆ ಅಂದ್ರೆ, ಈ ಅವ್ರ ಅಪ್ಪನ ವರದಿಂದ ಅಪ್ಪನಿಂದಲೇ ಸಂಹಾರ ಆಗಬೇಕು. ಯಾವ ಅಪ್ಪ ಅವ್ರ ಮಗನ್ ಕೊಲ್ತಾನೆ ಹೇಳಿ? ಯಾವ ಅಪ್ಪ ಎಷ್ಟೇ ಕೆಟ್ಟಪ್ಪ ಇರ್ಲಿ, ಎಷ್ಟೇ ಕೆಟ್ಟ ಮಕ್ಕಳಿರ್ಲಿ, ಕೊಲ್ಲೋದಿಲ್ಲ. ಈ ವರ ಸರಿ ಮಾಡ್ಬೇಕಿದು, ನೀವು ಶಾಪ ಸರಿ ಮಾಡ್ಬೇಕು, ಆ ಕಡೆ ವರನೂ ಸರಿ ಮಾಡ್ಬೇಕು. ಎರಡು ವಿರುದ್ಧ. ಅವಧ್ಯತ್ವ ಇದ್ರೆ ಸಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಸಾವು ಇದ್ರೆ ಅವಧ್ಯತ್ವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಎಂತಹ ಒಂದು ಪರಿಸ್ಥಿತಿಯನ್ನ ಪರಮಾತ್ಮ ಹೆಂಗ ನಿರ್ವಾಹ ಮಾಡ್ತಾನೆ ನೋಡಿ. ಈ ಕಾಲನೇಮಿನೇ ಇದ್ದಾನಲ್ಲ, ಅವನೇ ಮುಂದೆ ಕಂಸನಾಗಿ ಬರ್ತಾನೆ. ಕಾಲನೇಮಿನೇ ಮುಂದೆ ಕಂಸನಾಗಿ ಬರ್ತಾನೆ. ಕಾಲನೇಮಿ ರಾಕ್ಷಸ, ಆ ರಾಕ್ಷಸನೇ ಕಂಸನಾಗಿ ಬರ್ತಾನೆ. ಕಂಸನಾಗಿ ಬಂದಾಗ ಆ ಕಂಸ ದುಷ್ಟ ಅನ್ನೋದ್ರಲ್ಲಿ ಏನು ಎರಡು ಮಾತಿಲ್ಲ. ಅವನ್ ಕಂಸ ಬಂದಿದ್ದರಿಂದ ಯಾದವರು ತುಂಬಾ ಒಳ್ಳೆಯವರು, ತುಂಬಾ ಸಾತ್ವಿಕರು. ಅವರೆಲ್ಲರೂ ಕೂಡ ಎಲ್ಲರೂ ಛಿದ್ರ, ಯಾರು ಮಧುರಾ ಪಟ್ಟಣದಲ್ಲಿ ಇರಲೇ ಇಲ್ಲ, ರಾಜಧಾನಿಯಲ್ಲಿ ಯಾರು ಇರಲೇ ಇಲ್ಲ, ಎಲ್ಲ ಓಡೋಗ್ಬಿಟ್ಟಿದ್ದಾರೆ, ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ದಾರೆ. ಎಲ್ಲ ಇವ್ರ ಫ್ರೆಂಡ್ಸ್ ಮಾತ್ರ, ಕಂಸನ ಮಿತ್ರರು ಮಾತ್ರ, ಅಸುರರು, ಅವರೇ ಎಲ್ಲ ಆಡಳಿತ ನಡೆಸ್ತಾ ಇದ್ದಾರೆ. ಒಂದು ದಿನ ಏನಾಯ್ತು, ಈ ಕಂಸನ ತಂಗಿ ಅಂತಂದ್ರೆ ಕಂಸನ ಅಪ್ಪ ಉಗ್ರಸೇವನ ತಮ್ಮ, ಉಗ್ರಸೇವನ ಅಪ್ಪ, ಅವನಿಗಿಬ್ರು ಮಕ್ಕಳು. ಒಂದು ಉಗ್ರಸೇನ ದೇವಕ ಅಂತ. ಅಲ್ಲಿ ಆಹೂಕನ ಮಗ ದೇವಕ. ಅದೇ ರೀತಿಯಾಗಿ ಉಗ್ರಸೇನ ಮಗ ಕಂಸ, ವಿಕಂಸ ಅಂತೆಲ್ಲ ಇದೇ ತರ ಹೆಸರು ಅವ್ರದೆಲ್ಲ, ಅವ್ರ ಮಕ್ಕಳಿಗೆಲ್ಲ ಕಂಸ ವಿಕಂಸ ಅಂತೆಲ್ಲ ಹೆಸರು ಅವ್ರಿಗೆಲ್ಲ. ಆ ದೇವಕನ 6 ಜನ ಹೆಣ್ಮಕ್ಳು, ಕೊನೆಯವಳು ದೇವಕಿ. ಈ ಕಡೆ ಉಗ್ರಸೇವನಿಗೆ ಕಂಸ ವಿಕಂಸ ಅಂತೆಲ್ಲ ಮಕ್ಕಳು. ಹಾಗಾಗಿ ಅವಳು ತಂಗಿ. ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲರೂ ತಂಗಿ ಅಂತಾನೆ ಆಗ್ತಾರಲ್ವಾ, ಆ ರೀತಿಯಾಗಿ ತಂಗಿ ಅವಳು. ಸರಿ, ಅವಳಿಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡಿ ದೇವಕಿಯನ್ನ ವಸುದೇವನಿಗೆ ಕೊಟ್ಟು ಮದುವೆ ಮಾಡ್ಬೇಕು. ಸರಿ, ಮದುವೆ ಮಾಡ್ಬೇಕು ಅಂತೆಲ್ಲ ಹೊರಟು ತೀರ್ಮಾನ ಮಾಡ್ತಿದ್ದಾನೆ. ಅಷ್ಟೊತ್ತಿಗೆ ಅಶರೀರವಾಣಿ ಆಯ್ತು. ಅಶರೀರವಾಣಿಯಾಗಿ ಅಸ್ಯಾಸ್ತ್ವಾಂ ಅಷ್ಟಮೋ ಗರ್ಭೋ ಹಂತ, ಇವಳಲ್ಲಿ ಬರ್ತಕ್ಕಂತಹ 8ನೇ ಗರ್ಭವೇ ನಿನ್ನನ್ನ ಸಾಯಿಸತ್ತೆ ಕಂಸ ಅಂತ ಅಶರೀರವಾಣಿ ಆಗ್ಬಿಡುತ್ತೆ. ಸರಿ, ಆಮೇಲೆ ಅವನೇನ್ ಮಾಡ್ದ, ಹಾಗಾದ್ರೆ ಇವ್ರನ್ನ ಇವ್ರೆಲ್ಲೆಲ್ಲೋ ಇದ್ರೆ ಇವ್ರ ಮಕ್ಕಳೆಲ್ಲ ಎಲ್ಲಿರ್ತಾರೆ ಅಂತ ಗೊತ್ತಾಗಲ್ಲ, ಇವ್ರು ನನ್ ಇಲ್ಲೇ ಇರ್ಬೇಕು, ಜೈಲಲ್ಲಿ ಹಾಕ್ಬಿಡ್ಬೇಕು ಅಂತ ಜೈಲಲ್ಲಿ ಹಾಕ್ಬಿಟ್ಟ. ಸರಿ, ಆಮೇಲೆ ಏನ್ ಮಾಡ್ದ ಅಂದ್ರೆ, ಜೈಲಲ್ಲಿ ಹಾಕಿದ್ಮೇಲೆ ಎಲ್ಲ ಅವನು ಕೊಲ್ಲಿಕ್ ಹೊರಟು ಬಿಟ್ಟಿದ್ದ. ಅಗ್ರಹೀತ್, ಅವಳ ಕೂದ್ಲನ್ನ ಹಿಡಿದು ಕೊಲ್ಲಿಕ್ ಹೊರಟು ಬಿಟ್ಟಿದ್ದ ಕಂಸ. ಆದ್ರೆ ವಸುದೇವ ಕೇಳ್ಕೊಂಡ, ನಿನ್ಗೆ ಇವಳ ಮೇಲೆ ಏನು ಸಮಸ್ಯೆ? ಮಕ್ಕಳು ತಾನೇ ಬೇಕಾಗಿರೋದು, ಮಕ್ಕಳನ್ನ ನಾನು ಕೊಡಿಸ್ತೇನೆ, ಪ್ರತಿಯೊಂದು ಮಗು ಹುಟ್ಟಿದಷ್ಟು ನೀನ್ ಕೊಡ್ತೀವಿ ಅಂತ ಹೇಳ್ದ. ಸರಿ ಅಂತ ಈ ರೀತಿಯಾಗಿ ಯೋಚನೆ ಮಾಡ್ದ. ಜೈಲಲ್ಲಿಟ್ರು. ಅಲ್ಲಿ ಮೊದಲನೇ ಮಗು ಆಯ್ತು. ಮೊದಲನೇ ಮಗು ಆಗುವಾಗ ಕಂಸನಿಗೆ ಸ್ವಲ್ಪ ಯೋಚನೆ ಬಂತಂತೆ.
ಎಂಟನೇ ಮಗು ಅಲ್ವಾ, ಯಾಕೆ ಯೋಚನೆ ಮಾಡ್ಬೇಕು, ಒಂದನೇ ಮಗು ಇಟ್ಕೊ ನೀನು ಅಂತ ಹೇಳ್ಬಿಟ್ರು. ಅವ್ ಬಹಳ ಖುಷಿ ಆಯ್ತು ವಸುದೇವನಿಗೆ. ಓ, ಎಂಟನೇ ಮಗು ನಮ್ಗೆ ಅಲ್ಲಿ ತನಕ ತೊಂದರೆ, ಉಳಿದದ್ದೆಲ್ಲ ನಾವು ಇಟ್ಕೊಳ್ಬಹುದು ಅಂತ ಯೋಚನೆ ಮಾಡಿದ್ರು. ಆಗ ನಾರದರು ಬಂದ್ರು. ನಾರದರು ಹೇಳಿ ಕಳಿಸಿದ್ರಂತೆ, ಹರಿವಂಶ ಹೇಳುತ್ತೆ, ಸಕಲ ಜಗತ್ತನ್ನು ಗೆದ್ದಂತಹ ನಾರದ ನಿನ್ನ ದ್ವಾರಕ್ಕೆ ಬಂದಿದ್ದಾನೆ ಅಂತ ಹೇಳ್ರಿ ನಿಮ್ ಕಂಸನಿಗೆ ಅಂತ ಹೇಳಿದ್ರಂತೆ. ನೋಡಿ ಎಂಥ ಧೈರ್ಯ. ಕಂಸನಿಗೆ ಸಿಟ್ಟು ಬರ್ಲಿಲ್ಲ ಅಂತ, ಖುಷಿ ಆಯ್ತಂತೆ. ಓ, ನಾರದ್ರು ಬಂದೇರಂದ್ರೆ ಏನೊಂದು ವಿಷಯ ಹೇಳಿಕ್ ಬಂದಿರ್ತಾರೆ ಅಂತ. ಅವ್ರು ಬಂದು, ನೋಡಪ್ಪ, ಬ್ರಹ್ಮಲೋಕದಲ್ಲಿ ಒಂದು ಸಭೆ ಆಗ್ತಾ ಇತ್ತು, ಅದ್ರ ಬಗ್ಗೆ ಹೇಳ್ಬೇಕು ಅಂತ ಬಂದಿದ್ದೀನಿ. ಅಲ್ಲಿ ಸಭೆ ಆಗ್ತಾ ಇತ್ತು. ಸಭೆಯಲ್ಲಿ ಏನ್ ತೀರ್ಮಾನ ಆಗಿದೆ ಅಂದ್ರೆ, ಈ ದೇವಕಿಯ 8ನೇ ಗರ್ಭನಾಗಿ ವಿಷ್ಣು ಬರ್ತಾನಂತೆ, ಕೃಷ್ಣನಾಗಿ ಅವನೇ ನಿನ್ ಕೊಲ್ತಾನಂತೆ. ಈ ರೀತಿಯಾಗೆಲ್ಲ ಮಾತುಕತೆ ಎಲ್ಲ ಆಗಿದೆ. ಹಾಗಾಗಿ ಅದಕ್ಕೆ ಜೈಲಲ್ಲಿ 8ನೇ ಗರ್ಭ ಬರುತ್ತೋ ಆಗ ಅದನ್ನ ಕೊಂದು ಬಿಡ್ತೀನಿ ಅಂತ. ಅದಕ್ಕೆ ಅವ್ರು ಹುಚ್ಚ, ಹಂಗೆ ಯೋಚನೆ ಮಾಡ್ತಾ ಇದೆಯಲ್ಲ. ಹರಿವಂಶ ಹೇಳುತ್ತೆ, ಅವ್ರು ಹೇಳದಂತೆ, ಎಲ್ಲಿದೆ ಕ್ರಮ, ಎಲ್ಲಿದೆ? ಇದೇ 8ನೇದ್ದು, ಇದೇ 1ನೇದ್ದು, ಇದೇ 2ನೇದ್ದು ಅಂತ ಎಲ್ಲಿ ಕ್ರಮ ಇದೆ? 1ನೇದ್ದೇ 8ನೇದ್ದು ಆಗಿರ್ಬೋದಲ್ಲ ಅಂತೆಲ್ಲ ಯೋಚನೆ. ಅಂದ್ರೆ ಆ ರೀತಿಯಾಗಿ ಹೇಳಿಲ್ಲ ಅವ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಅವ್ರು ಹೇಳಿದ್ದು, ನಾರದ್ರೆ ಏನ್ ಹೇಳಿದ್ರು ಅಂದ್ರೆ, ಎಲ್ಲರೂ ಕೃಷ್ಣನ ಅವತಾರನೇ ಆಗಿರ್ಬೋದಲ್ಲ. ಅವ್ನ್ ಭ್ರಮೆ ಬಂದ್ಬಿಡ್ತು ಅವನಿಗೆ. ನಾರದ್ರಿ ಸಂಖ್ಯೆ ಏನ್ ಹೇಳಿಲ್ಲ, 1ನೇದ್ದು 8 ಆಗತ್ತೆ, 8ನೇದ್ದು 1 ಆಗತ್ತೆ ಅಂತ ಏನ್ ಹೇಳಿಲ್ಲ. ಆದ್ರೆ ಹೆಂಗ್ ತಲೆಗೆ ತುಂಬಿಟ್ರು ಅಂದ್ರೆ, ಮೊದಲನೇ ಮಗುನು ಶ್ರೀಹರಿ ಅವತಾರ ಆಗಿರ್ಬೋದು, 2ನೇ ಮಗುನು ಶ್ರೀಹರಿ ಅವತಾರ ಆಗಿರ್ಬೋದು ಅಂತ ತಲೆಗೆ ಬಂದ್ಬಿಡ್ತು ಅವನಿಗೆ, ನಾರದನ್ ಹೇಳಿದ್ದನ್ ಕೇಳಿ. ಅದಕ್ಕೇನ್ ಮಾಡ್ದ, ಎಲ್ಲರನ್ನೂ ಕೊಲ್ಬೇಕು ಅಂತ ತೀರ್ಮಾನ ಮಾಡ್ದ. ಈಗ ನಮಗೇನ್ ಪ್ರಶ್ನೆ ಬರುತ್ತೆ, ಅಲ್ಲ, ಈ ನಾರದರಿಗೆ ಯಾಕೆ ಬೇಕಿತ್ತು? ಕಂಸ ಒಳ್ಳೆ ಕೆಲಸ ಮಾಡ್ತಾ ಇದ್ದ, ಸುಮ್ಮನೆ 8ನೇ ಮಗುನ್ ಕೊಲ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದ. ಈ ಮೊದಲನೇ 6 ಮಗ ಇದಾನಲ್ಲ, ಈ 6 ಮಕ್ಕಳನ್ನು ಕೊಲ್ಸಿದ ಜವಾಬ್ದಾರಿ ನಾರದರೆ. ಸುಮ್ನೆ ಕಂಸನ ತಲೆಯಲ್ಲಿ ತುಂಬಿ ಅವನಿಗೆ ಕೆಟ್ಟ ಕೆಲಸ ಮಾಡಿಸ್ಲಿಕ್ಕೆ ಪ್ರೇರಣೆ ಮಾಡಿಬಿಟ್ರಲ್ಲ ಅಂತ ಅನ್ಸುತ್ತೆ. ಆದ್ರೆ ನೋಡಿ, ಆ 6 ಏನು ಮಕ್ಕಳಿದ್ದಾರೆ, ಅವ್ರನ್ನ ಕೊಲ್ಲಬೇಕಾದಂತಹ ಒಂದು ಪ್ರಸಂಗ ಕಂಸನಿಗೆ ಬರಲೇಬೇಕಾಗಿತ್ತು. ಯಾಕೆ ಅಂದ್ರೆ, ಹಿರಣ್ಯಕಶಿಪು ಏನ್ ಶಾಪ ಕೊಟ್ಟಿದ್ದ ಆ 6 ಜನ ಮಕ್ಕಳಿಗೆ, ಅವನ ಕಾಲನಿಯಮೆ ಮಕ್ಕಳಿಗೆ, ನಿಮ್ಮ ಅಪ್ಪನಿಂದಲೇ ನಿಮ್ಮ ಸಾವಾಗಬೇಕು ಅಂತ. ಆ 6 ಜನ ಇದಾರಲ್ವಾ, ಆ 6 ಜನ ಈ ದೇವಕಿಯ ಗರ್ಭದಲ್ಲಿ ಹುಟ್ಟುತ್ತಾರೆ. 6 ಜನ ದೇವಕಿಯ ಗರ್ಭದಲ್ಲಿ ಹುಟ್ಟುತ್ತಾರೆ. ಹುಟ್ಟಿ ಒಬ್ಬೊಬ್ಬರಾಗಿ ಅವರ ಅಪ್ಪ ಯಾರು, ಕಂಸ ಅಂದ್ರೆ ಯಾರು, ಕಾಲನೇಮಿನೇ ಕಂಸ ಆಗಿರೋದು. ಹಿರಣ್ಯಕಶಿಪು ಶಾಪ ಕೊಟ್ಟಿದ್ದೇನು, ನಿಮ್ಮ ಅಪ್ಪನಿಂದಲೇ ನಿಮ್ ಸಾವು ಬರ್ಬೇಕು ಅಂತ. ತಮ್ಮ ಮಕ್ಕಳನ್ನ ಯಾರು ಸಾಯಿಸಲ್ಲ. ದೇವಕಿಯ ಗರ್ಭದಲ್ಲಿ ಆ 6 ಜನ ಬರ್ತಾರೆ. 6 ಜನ ಬಂದು ಆ ಪ್ರತಿಯೊಬ್ಬರೂ ಕೂಡ ಅವರ ಅಪ್ಪ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವರ ಅಪ್ಪ ಅಂದ್ರೆ ಕಾಲನೇಮಿ, ಆ ಕಾಲನೇಮಿನೇ ಕಂಸನಾಗಿ ಬಂದಿದ್ದಾನೆ. ಅವನಿಂದ ಎಲ್ಲರದು ಸಂಹಾರ ಆಗುತ್ತೆ. ಸರಿ, ಈ ಕಡೆ ಇವಂದವರ ಸರಿ ಆಯ್ತು. ಈಗ ಶಾಪ ಸರಿ ಆಯ್ತು. ಈಗ ಹಿರಣ್ಯಕಶಿಪು ಕೊಟ್ಟ ಶಾಪ ಸರಿ ಆಯ್ತು. ಏನು, ಕಾಲನೇಮಿ ಅವ್ರನ್ನೇ ಕಂಸನಾಗಿ ಬಂದ, ಆಗ ಅಪ್ಪನಿಂದ ಸಂಹಾರ ಆಗಬೇಕು. ಕಾಲನೇಮಿನೇ ಕಂಸನಾಗಿ ಬಂದ, ಕಂಸನೇ ಆ ದೇವಕಿಯ ಗರ್ಭದಲ್ಲಿ ಬಂದಂತ ಇದು 6 ಜನರನ್ನ ಸಂಹಾರ ಮಾಡ್ತಾನೆ. ಬ್ರಹ್ಮದೇವರ ಏನ್ ಮಾಡೋದು? ಬ್ರಹ್ಮದೇವರು ಅವಧ್ಯತ್ವ ವರ ಕೊಟ್ಬಿಟ್ಟಿದಾರಲ್ಲ, ಅವಧ್ಯತ್ವ ವರ ಪರಿಹಾರ ಹೆಂಗ್ ಮಾಡೋದು? ಬದುಕಬೇಕಲ್ಲ ಅವರು, ಅವಧ್ಯರಾಗ್ಬೇಕಲ್ಲ ಅವರು, ಹೇಗೆ ಮಾಡೋದು? ಪರಮಾತ್ಮನ ಒಂದು ಲೀಲೆ ನೋಡಿ ಹೇಗಿದೆ ಅಂತ. ಅವನೇನ್ ಮಾಡ್ತಾನೆ ಅಂದ್ರೆ, ದುರ್ಗೆಗೊಂದು ಹೇಳ್ತಾನಂತೆ, ನೋಡು ದುರ್ಗೆ, ಈ ರೀತಿಯಾದ ಒಂದು ಪರಿಸ್ಥಿತಿ ಇದೆ, ಇದು ನೀನೇ ನಿಭಾಯಿಸ್ಬೇಕು ಅಂತ ಹೇಳ್ತಾನೆ. ದುರ್ಗಾದ ಹೇಳ್ತಾಳೆ, ಆಯ್ತು, ಅದರಲ್ಲೇನಿದೆ, ನಾನು ಮಾಯಾ ಅಂತ ಹೆಸರು, ನನಗೆ ಲೋಕಮಾಯಾ ಅಂತ ಹೆಸರು, ಯಾವ ಮಾಯಾ ಬೇಕಾದ್ರೆ ನಾನು ಮಾಡಬಹುದು. ಪರಮಾತ್ಮ ಇಂಥವೆಲ್ಲ ಕೆಲಸ ಮಾಡ್ಬೇಕಾದ್ರೆ ದುರ್ಗೆಗೆ ಹೇಳ್ಬಿಡ್ತಾನೆ. ದುರ್ಗೆ ಏನ್ ಮಾಡಿದ್ಲು ಅಂದ್ರೆ, ಈ ಕಂಸ ಶಾಪ ಕೊಟ್ನಲ್ಲ, ಹಿಂದೆ ಕಾಲನೇಮಿ ಮಕ್ಕಳಿಗೆ ಶಾಪ ಕೊಟ್ನಲ್ಲ ಹಿರಣ್ಯಕಶಿಪು, ಆ ಹಿರಣ್ಯಕಶಿಪುವಿನ ಆ 6 ಜನ ಏನು ಶಾಪ ಕೊಟ್ಟ ತಕ್ಷಣ 6 ಜನ ಮಕ್ಕಳೇನಿದ್ರಲ್ಲ, ಹಿರಣ್ಯಕಶಿಪು ಶಾಪ ಕೊಟ್ಟ, ನೀವು 6 ಜನ ನಿಮ್ಮ ಅಪ್ಪನಿಂದನೇ ಸಾವಾಗ್ಬೇಕು ನಿಮಗೆ ಅಂತ. ಅವ್ರನ್ನ ಕರ್ಕೊಂಡು ಹೋದ್ಲು, ಒಂದು ಗುಹೆ ಕರ್ಕೊಂಡು ಹೋದ್ಲು, ಅಲ್ಲೇ ಇಟ್ಟಿದ್ಲು ಅವ್ರನ್ನ. ಅಲ್ಲೇನ್ ಮಾಡಿದ್ಲು ಅಂತಂದ್ರೆ, ಆ 6 ಜನ ಏನಿದ್ದಾರೆ ಅವರಿಗೆ ನಿದ್ರೆ ಬರೋಂಗ್ ಮಾಡಿದ್ಲು, ಗುಹೆಯಲ್ಲೇ ಮಲ್ಕೊಳ್ಳೋ ಹಾಗೆ ಮಾಡಿದ್ಲು. 6 ಜನ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ಮಲ್ಕೊಂಡಾಗ ಒಬ್ಬೊಬ್ಬರನ್ನೇ ಒಂದೊಂದು ಅಂಶದಿಂದ ದೇವಕಿ ಗರ್ಭದಲ್ಲಿ ತರೋದು, ಒಂದೊಂದು ಅಂಶದಿಂದ ದೇವಕಿಯ ಗರ್ಭದಲ್ಲಿ ತರೋದು.
ಒಂದ್ ಅಂಶ ದೇವಕಿ ಗರ್ಭದಲ್ಲಿ ತಂದ, 1 ವರ್ಷ ನಿದ್ರೆ ಆಗ್ಬೇಕು ಅವನಿಗೆ, ಆ ರೀತಿ ವ್ಯವಸ್ಥೆ. ಅಲ್ಲಿಂದ ಒಂದ್ ಅಂಶದಿಂದ ಇಲ್ಲಿ ತಗೊಂಡ್ ಬರೋದು. ಇಲ್ಲಿ ದೇವಕ್ಕೆ ಪ್ರಸವ ಆಯ್ತು, ಸಂಹಾರ ಮಾಡ್ದ. ಸಂಹಾರ ಮಾಡಿದ ತಕ್ಷಣ ಸತ್ ಮೇಲೆ ಆ ಜೀವವನ್ನು ಮತ್ತೆ ತಂದಿಲ್ಲಿಡು. ಏನಾಯ್ತು, ಅವರಪ್ಪನಿಂದ ಸಂಹಾರನೂ ಆಯ್ತು, ವಾಪಸ್ ಇಲ್ಲಿ ತಂದಿಟ್ಟಿದ್ರಿಂದ ಅವಧ್ಯತ್ವನೂ ಬಂತು. ಅಂದ್ರೆ ಯಾವ ದೇಹದಿಂದ ಅವರಪ್ಪನಿಗೆ ಸಂಹಾರ ಆಯ್ತು, ಹೆಂಗ ಅರ್ಥ ಮಾಡಿಬಿಟ್ಟ ನೋಡಿ ಪರಮಾತ್ಮ ಇದಕ್ಕೆ. ಏನ್ ಶಾಪ ಕೊಟ್ಟಿದ್ದ, ಅವರಪ್ಪನಿಂದ ಸಾವು ಬಿಡಬೇಕು. ಯಾವ ದೇಹದಲ್ಲಿ ಸಾವು ಬರಬೇಕು ಅಂತ ಹೇಳಿಲ್ವಲ್ಲ, ಹಾಗಾದ್ರೆ ಆ ದೇಹದಲ್ಲಿ ಸಾವು ಬಂತು. ಸಾವಂದ್ರೇನು, ದೇಹ ವಿಯೋಗ. ಆ ದೇಹದಲ್ಲಿ ಸಾವು ಬಂತು, ಈ ದೇಹದಲ್ಲಿ ಮತ್ತೆ ವಾಪಸ್ ಹಳೆಯ ದೇಹದಲ್ಲಿ ತಂದಿಟ್ಟ. ಹೀಗೆ 6 ಜನ ಒಂದೊಂದೇ ಅಂಶ ತಗೊಂಡ್ ಬರೋದು, ದುರ್ಗೆ ಈ ದೇವಕಿ ಗರ್ಭದಲ್ಲಿ ಇಡೋದು, ಮಗು ಆಗೋದು, ಕಂಸ ಸಾಯಿಸೋದು, ಮತ್ತೆ ಆ ಜೀವನ ತಗೊಂಡಾಗ ದೇಹದಲ್ಲಿ ಹಾಕೋದು. ಹೀಗೆ 6 ವರ್ಷ ಒಂದೊಂದೇ ಒಬ್ಬೊಬ್ಬರನ್ನೇ ಅಲ್ಲಿಂದ ಇಲ್ಲಿ ಕಳಿಸೋದು, ಮತ್ತೆ ಇಲ್ಲಿಂದ ಅಲ್ಲಿ ತರಿಸೋದು. ಈ ರೀತಿ ಮಾಡಿ ಮಾಡಿ 2 ವರವನ್ನ ಪರಮಾತ್ಮ ಸರಿ ಮಾಡ್ದ. ಬ್ರಹ್ಮದೇವರ ಅವಧ್ಯತ್ವವರನ್ನೂ ಸರಿ ಮಾಡ್ದ, ಆ ಹಿರಣ್ಯಕಶಿಪು ಕೊಟ್ಟಂತಹ ನಿಮ್ಮ ಅಪ್ಪನಿಂದಲೇ ನೀವು ಸಾವು ಬರಬೇಕು ಅನ್ನುವಂತಹ ಶಾಪವನ್ನು ಸರಿ ಮಾಡ್ದ. ಎಂತಹ ಯೋಚನಾ ಸಾಮರ್ಥ್ಯ ಪರಮಾತ್ಮನದ್ದು. ಆ ಪರಮಾತ್ಮನ ಯೋಚನಾ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಂಡು ಅವನ ಆಜ್ಞೆಗೆ ತಕ್ಕಂತೆ ಕೆಲಸ ಮಾಡತಕ್ಕಂತಹ ದುರ್ಗಾ ಮಾತೆಯ ಆ ಯೋಗ ಮಾಯ. ಹಾಗಾದ್ರೆ ಆ ಗುಹೆಯಲ್ಲಿ ಇಡಿಸಿ 1 ವರ್ಷ ಮಲಗುವಂತೆ ಮಾಡಿ, 1 ಅಂಶದಿಂದ ಇಲ್ಲಿ ತರಿಸಿ, ದೇವಕಿ ಗರ್ಭದಲ್ಲಿ ಹುಟ್ಟಿಸಿ, ಕಂಸನಿಂದ ಸತ್ತ ಮೇಲೆ ವಾಪಸ್ ಅಲ್ಲಿ ತಗೊಂಡು ಹೋಗ್ತಾರೆ. ಹೀಗೆ 2 ರೀತಿಯಾದಂತಹ ವರಗಳು, 1 ವರ 1 ಶಾಪ 2 ಸರಿಯಾಗ್ಬೇಕು. ಈ ಕಂಸ ಏನಾದ್ರೂ ಈ ರೀತಿಯಾದ ಕೊಲ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಫಲನೇ ಬರ್ತಿರ್ಲಿಲ್ವ, ಅಂದ್ರೆ ಆ ಪರಮಾತ್ಮನ ಘಟನೆಗಳೇ ನಡೀತಿರ್ಲಿಲ್ಲ, ಇವೆಲ್ಲ ಘಟನೆಗಳೇ ನಡೀತಿರ್ಲಿಲ್ಲ. ಹಾಗಾಗಿ ಪರಮಾತ್ಮನ ಘಟನೆಗಳಿಗೆ ಸಹಾಯವಾಗುವ ರೀತಿಯಲ್ಲಿ ನಾರದರ ಕೆಲಸಗಳಿರುತ್ತೆ ಅಷ್ಟೇ ಹೊರತು, ನಾರದರು ಅಂದ್ರೆ ಸಾಮಾನ್ಯರಲ್ಲ. ಅವ್ರೇನೋ ಅಲ್ಲಿಂದ ಇಲ್ಲಿ ಹೇಳೋದು, ಇಲ್ಲಿಂದ ಅಲ್ಲಿ ಹೇಳೋದು ಅಂತ ಮಾಡೋದು ಅಂತ ಈಗೆಲ್ಲ ಚಿತ್ರಿಸ್ತಾರೆ, ಬಹಳ ತಪ್ಪದಾಗಿ ಚಿತ್ರಿಸ್ತಾರೆ. ನಾರದರು ಅಂದ್ರೆ ನಾರಂ ದದಾತಿ, ನಾರ ಅಂದ್ರೆ ಜ್ಞಾನ ಅಂತ ಅರ್ಥ. ಜ್ಞಾನವನ್ನು ಕೊಡೋರು ನಾರದರು. ಅಂತ ನಾರದರ ಬಗ್ಗೆ ನಾವು ತಪ್ಪಾದಂತಹ ಭಾವನೆಯನ್ನು ತಿಳಿಬಾರ್ದು. ನಾರದರು ಅಂದ್ರೆ ಸಾಮಾನ್ಯರಲ್ಲ ಅವರು. ಅವ್ರ ಬಗ್ಗೆ ತಮಾಷೆಯಾಗಿ ನಾರದ ಅಂತ ಚಾಡಿ ಹೇಳೋರ್ಗೆಲ್ಲ ನಾರದ ಅಂತ ಕರೆಯೋದು, ಅವೆಲ್ಲ ಮಾಡಬಾರ್ದು. ಅದೆಲ್ಲ ತುಂಬಾ ಅಪರಾಧ. ಅದೆಲ್ಲ ನಾನು ಹೇಳದ್ನಲ್ವಾ, ದೇವಲ ಮಹರ್ಷಿಗಳಿಗೆ ಈ 6 ಜನ ಮರೀಚಿಯ ಮಕ್ಕಳು 6 ಜನ ಈ ರೀತಿಯಾಗೆಲ್ಲ ಕರೆದಿದ್ರಿಂದ ಎಂತ ಘೋರವಾದ ಶಿಕ್ಷೆ ಆಯ್ತು ನೋಡಿ ಅವರಿಗೆ. ಹಾಗಾಗಿ ಆ ರೀತಿಯಾಗಿ ದೇವತೆಗಳನ್ನ ನಾವು ಯಾವುದೇ ಕಾರಣಕ್ಕೂ ಅಪಹಾಸ್ಯಕ್ಕೆ ನಾವು ವಸ್ತುವನ್ನಾಗಿ ಮಾಡ್ಕೊಳ್ಬಾರ್ದು. ಚಾಡಿ ಹೇಳೋದು ನಾರದ ಅಂತ ಅನ್ನೋದು, ನಾರದಂತರ ನೀನು ಅಲ್ಲಿಂದ ಚುಚ್ಚುತ್ತೀಯ ಅಂತ ಹೇಳೋದು, ಇವೆಲ್ಲ ನಮ್ಮ ಸಾಧನೆಯೇ ಸ್ವಲ್ಪ. ಅದರಲ್ಲೂ ಇಂಥವೆಲ್ಲ ಮಾತನಾಡಿ ಇನ್ನೂ ಪಾಪವನ್ನು ಕಟ್ಕೊಳ್ಳುವಂತ ಕೆಲಸವನ್ನ ಸರ್ವಥಾ ಮಾಡಬಾರದು. ಹಾಗಾಗಿ ಗುರು ಹಿರಿಯರಲ್ಲಿ ಆ ರೀತಿಯಾದಂತಹ ಸಣ್ಣತನದ ಮಾತುಗಳು ನಮ್ಮಿಂದ ಯಾವತ್ತೂ ಬರಬಾರದು ಅನ್ನೋದು ಇದರಿಂದ ತಿಳಿತದೆ. ಹಾಗೆ ಋಷಿಗಳು ದೇವಲರು ಮಹಾನುಭಾವರು, ಅವರ ಬಗ್ಗೆ ತೆಳ್ಳಗಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತೆಲ್ಲ ತಮಾಷೆ ಮಾಡಿದ್ದಕ್ಕೆ ಎಂತ ಘೋರವಾದ ಶಿಕ್ಷೆ ಬಂತು ನೋಡಿ. ಷಡ್ಗರ್ಭರಾದ್ರು, ಷಡ್ಗರ್ಭರಾದ ಮೇಲೆ ದೇವಕಿ ಮಕ್ಕಳಾಗಿ ಬಂದು ಆಗಲೇ ಅವರಿಗೆ ಹುಟ್ಟಿದ ತಕ್ಷಣ ಸಂಹಾರ ಆಗ್ತಕ್ಕಂಥ ಒಂದು ಸಮಸ್ಯೆ. ಅದಾದ್ಮೇಲೆ ಅಲ್ಲಿ ಆ ಒಂದು 6 ಜನ ಹಾಗೆ ಉಳಿತಾರೆ. ಹಾಗೆ ಉಳಿತಾರೆ ಅಂದ್ರೆ ಏನು, ಸುಮ್ಮನೆ ಅಲ್ಲ, ಎಂತ ಭಾಗ್ಯ ಪರಮಾತ್ಮ ಕರುಣಿಸ್ತಾನೆ ಅಂತಂದ್ರೆ ಅವರಿಗೆ ಮುಂದೆ ಒಮ್ಮೆ ದೇವಕಿಗೆ ಮುಂದೆ ಕತೆ ಬರುತ್ತೆ ಭಾಗವತಲ್ಲಿ. ದೇವಕಿಗೆ ಮುಂದೆ ತನ್ನ ಮಕ್ಕಳನ್ನ ನೋಡ್ಬೇಕು ಅಂತ ಆಸೆ ಆಗತ್ತೆ. ದೇವಕಿ ಅವಳು ಮನುಷ್ಯಳಾಗಿ ಬಂದಿದ್ದಾಳಲ್ವಾ, ಅವಳಿಗೆ ಹೇಗೆ ಗೊತ್ತಾಗತ್ತೆ ಇದೆಲ್ಲ ಪರಮಾತ್ಮ ಲೀಲೆ ಅಂತ? ಅವಳಿಗೇನು ಅಂತಂದ್ರೆ ಇದನ್ನ ನನ್ನ 6 ಮಕ್ಕಳು ಕಲ್ಕೊಂಡಿದ್ದೇನೆ, ಅವಳನ್ನು ಏನಾದ್ರೂ ಮಾಡಿ ನೋಡ್ಬೇಕು ಅಂತ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾಳೆ. ಕೃಷ್ಣ ಏನ್ ಮಾಡ್ತಾನೆ ಅಂದ್ರೆ, ಈ ದೇಹ ಏನಿತ್ತಲ್ವ ಅವ್ರದ್ದು, ಆ ದೇಹವನ್ನು ಕಳೆದು ಮತ್ತೆ ಮಕ್ಕಳನ್ನಾಗಿ ಮಾಡಿ ಆ ದೇವಕಿಯ ಬಳಿ 6 ಮಕ್ಕಳನ್ನ ತಂದು ತೋರಿಸ್ತಾನಂತ ಅವಳಿಗೆ. ಮುಂದೆ ಭಾಗವತದಲ್ಲಿ ಬರ್ತಾನೆ, 6 ಮಕ್ಕಳನ್ನ ತಂದು ತೋರಿಸ್ತಾನೆ. ತೋರಿಸಿದ್ರೆ ಅವರೆಲ್ಲರೂ ಕೂಡ ಆ ದೇವಕಿಯ ಮಡಿಲಲ್ಲಿ ಕುಳಿತುಕೊಂಡು ಅವರೆಲ್ಲರೂ ಆ ದೇವಕಿಯ ಸ್ತನಪಾನವನ್ನ ಮಾಡ್ತಾರೆ ಅಂತ ಹೇಳುತ್ತದೆ. ಅಂದ್ರೆ
ಪರಮಾತ್ಮನ ಅನುಗ್ರಹದಿಂದ ಅವರು ಆಮೇಲೆ ಆ ನಿಜವಾಗ್ಲೂ ಅವಧ್ಯರೇ ಆಗ್ತಾರೆ. ಆಮೇಲೆ ಬಲಿಚಕ್ರವರ್ತಿಯ ಏನು ಬಲಿಚಕ್ರವರ್ತಿ ಇದ್ದಾನಲ್ಲ ಅವನ ಬಳಿ ಹೋಗಿ ಸೇರ್ಕೊಳ್ತಾರಂತೆ 6 ಜನ. ಅಲ್ಲಿ ಇದೇನ್ ಮಾಡ್ತಾರೆ, ಬಲಿಚಕ್ರ ಏನ್ ಮಾಡ್ತಾ ಇದ್ದ, ಬಲಿಚಕ್ರವರ್ತಿ ಏನ್ ಮಾಡ್ತಾ ಇದ್ದಾನೆ, ವಾಮನನ ದ್ವಾರಪಾಲಕನಾಗಿಂತೂ ನಿತ್ಯ ವಾಮನ ಉಪಾಸನೆ ಮಾಡ್ತಾ ಇದ್ದಾನಲ್ಲ, ಇದೇ ಕೆಲಸವನ್ನು ಅವರು ಕೂಡ ಮಾಡ್ತಾರೆ. ಹಾಗಾದ್ರೆ ಆ ರೀತಿಯಾಗಿ ನಮ್ಮ ವ್ಯವಹಾರದಿಂದ ಉನ್ನತ ಪದವನ್ನು ಪಡ್ಕೊಳ್ಬೇಕಾದಂತಹ ಅವಕಾಶವನ್ನ ಕಳ್ಕೊಳ್ಬಾರ್ದು. ಭಗವದ್ಭಕ್ತಿ ನಿರಂತರವಾಗಿ ಮಾಡತಕ್ಕಂತಹ ಒಂದು ಅವಕಾಶವನ್ನು ಪಡಿಬೇಕು ಅನ್ನೋದು ಈ ಒಂದು ಕಂಸರಿಂದಾಗಿ ಹತರಾದ, ಕಂಸನಿಂದಾಗಿ ಸಂಹೃತರಾದಂತಹ 6 ಮಕ್ಕಳಿದಾರಲ್ಲ ಅವರ ಕಥೆ ಇದು. ಹಾಗಾದ್ರೆ ಸುಮ್ಮನೆ ಯಾವುದು ನಡೆಯೋದಿಲ್ಲ. ಒಂದು ನೀವು ಅರ್ಥ ಮಾಡ್ಕೊಳ್ಬೇಕು, ಪುರಾಣದಲ್ಲಿ ಯಾವುದು ಕೂಡ ಸುಮ್ಮನೆ, ಅಥವಾ ನಮ್ಮ ಪರಮಾತ್ಮನ ಈ ಪ್ರಪಂಚದಲ್ಲಿ ಸುಮ್ಮನೆ ಯಾವುದು ನಡೆಯೋಲ್ಲ. ಅದಕ್ಕೇನೋ ಒಂದು ಹಿಂದೆ ಅದಕ್ಕೆ ಇತಿಹಾಸ ಇರುತ್ತೆ, ಅದಕ್ಕೇನೋ ಒಂದು ಕಥೆ ಇರುತ್ತೆ. ಅದೆಲ್ಲವನ್ನು ನಾವು ಅರ್ಥ ಮಾಡ್ಕೊಂಡ್ರೆ ನಮಗೆ ಸರಿಯಾಗಿ ಅರ್ಥ ಆಗುತ್ತೆ ಎಲ್ಲವೂ ಕೂಡ. ಈ ಉದಾಹರಣೆಗೆ ವಸುದೇವ ದೇವಕಿಯರೇ, ಇವರೇ ಗೋಪರಾಗಿ ಅಂದ್ರೆ ಗೋವನ್ನ ಕಾಯ್ತಕ್ಕಂತಹ ಒಂದು ಗೋಪಾಲಕತ್ವವನ್ನ ಪಡೆಯಕ್ಕೆ ಒಂದು ಅವಕಾಶ ಆಯ್ತು. ಯಾಕೆ ಹಾಗಾಯ್ತು ಅಂದರೆ, ಕಶ್ಯಪರು ಹಿಂದೆ ಅಂದ್ರೆ ಅದಿತಿ ಮತ್ತೆ ಕಶ್ಯಪರು, ಕಶ್ಯಪರಿಗೆ ಅನೇಕ ಜನ ಹೆಂಡತಿಯರು ಅಂತ ಹೇಳಿದ್ನಲ್ವಾ, ಅದರಲ್ಲಿ ಒಬ್ಬಳು ಸುರಭಿ ಅಂತ, ಇನ್ನೊಬ್ಳು ಅದಿತಿ ಅಂತ. ಈ ವರುಣದೇವರು ಒಂದು ಯಾಗವನ್ನು ಮಾಡ್ತಾ ಇರ್ತಾರೆ. ಯಾಗವನ್ನು ಮಾಡಿದಾಗ ಯಾಗದ ನಂತರದಲ್ಲಿ ವರುಣದೇವರಿಂದ ಯಾಗಕ್ಕೋಸ್ಕರವಾಗಿ ತಂದಂತ ಗೋಗಳನ್ನ ಕಶ್ಯಪರು ಕೇಳ್ತಾರೆ, ನನ್ನ ಕೊಡಿ ಅಂತ ಕೇಳ್ತಾರೆ. ಕೇಳಿದಾಗ ಆಯ್ತು ಋಷಿಗಳಲ್ವಾ ಕೊಡೋಣ ಅಂತ ಕೊಡ್ತಾರೆ. ಕೊಟ್ಟಾಗ ಅದಾದ್ಮೇಲೆ ಏನ್ ಮಾಡ್ತಾಳೆ, ವಾಪಸ್ ಕೊಡ್ಬೇಕಲ್ವಾ, ಗೋವನ್ನ ತಗೊಂಡ್ ಬಂದಿದ್ದು, ದಾನ ಕೊಟ್ಟಿದ್ದಲ್ಲ ಕೇಳ್ಕೊಂಡ್ ಬಂದಿದ್ದು, ವಾಪಸ್ ಕೊಡ್ಬೇಕಲ್ವಾ, ಕೊಡ್ಲಿಕ್ಕೆ ಹಿಂದೆ ಮುಂದೆ ಮಾಡೋದು. ಕೊನೆಗೆ ಅವಳು ಅದಿತಿ ಮತ್ತೆ ಸುರಭಿ ಏನ್ ಹೇಳಿದ್ರೆ, ಕೊಡ್ಬೇಡ್ರಿ ನಮಗೆ ಇರ್ಬೇಕಿದ್ದು, ಬೇಡ ಕೊಡೋದೇನು ಅಂತ ಹೇಳ್ಬಿಟ್ರು. ಕೊಡ್ಲೇ ಇಲ್ಲ. ವರುಣನಿಗೆ ಬಹಳ ಬೇಜಾರಾಯ್ತು. ಏನಪ್ಪಾ ಇದು, ನಾನು ಅವರಿಗೆ ದಾನ ಕೊಟ್ಟಿದ್ದಲ್ಲ, ಅವರೇ ಬಂದು ಕೇಳ್ಕೊಂಡು ತಗೊಂಡೋಗಿದ್ದು, ವಾಪಸ್ ಕೊಡ್ಬೇಕಾಗಿದ್ದ ಜವಾಬ್ದಾರಿ ಅವ್ರದ್ದು, ಕೊಡ್ಲಿಲ್ಲಲ್ಲ ಅಂತ ಹೇಳಿ ವರುಣದೇವರು ಬ್ರಹ್ಮದೇವರ ಹತ್ರ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಹೇಳ್ತಾರೆ, ಅವ್ರ ಗುರುಗಳು ಅಂತೆಲ್ಲ ನೀವು ಯೋಚನೆ ಮಾಡಬಾರ್ದು, ತಪ್ಪು ಮಾಡಿದಾರೆ ಅಂದ್ಮೇಲೆ ಶಿಕ್ಷೆ ಆಗಬೇಕು ಅಂತ. ಬ್ರಹ್ಮದೇವರು ಹೇಳಿದ, ಹೌದು ನೀ ಹೇಳಿ ಸರಿ, ಯಾಕೆಂದ್ರೆ ಯಾರು ತಪ್ಪನ್ನು ಮಾಡ್ತಾರಲ್ಲ ಅವರಿಗೆ ಶಿಕ್ಷೆ ಆಗ್ಲೇಬೇಕು, ಇಲ್ಲ ಅಂತಾದ್ರೆ ಅದೇ ಲೋಕದಲ್ಲಿ ನಿಯಮ ಆಗೋಗುತ್ತೆ. ಯದಿ ಪ್ರಭವತಾ ದಂಡೋ ಲೋಕೆ ಕಾರ್ಯ ಮಜಾನತ ನವಿದ್ಯತೆ ಲೋಕಗುರೋ ನಾಸ್ತಿ ಮೇ ಲೋಕಸೇತವ. ಏನಾದ್ರೂ ತಪ್ಪೇ ಸಿಗದಾಗ ಶಿಕ್ಷೆ ಕೊಡ್ಲಿಲ್ಲ ಅಂತ ಆದ್ರೆ ಅದೆಂತ ರಾಜ ಅವನು, ಅದೆಂತ ಪರಮಾತ್ಮ, ಅದೆಂತ ಬ್ರಹ್ಮದೇವರು ಅಂತೆಲ್ಲ ಮಾತುಗಳು ಬಂದ್ಬಿಡುತ್ತೆ. ಹಾಗಾಗಿ ಈ ಕಶ್ಯಪರಿಗೆ ಮತ್ತೆ ಅದಿತಿ ಮತ್ತೆ ಸುರಭಿ ಇವ್ರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ಹೇಳಿದ ತಕ್ಷಣ ಬ್ರಹ್ಮದೇವರು ಹೇಳ್ತಾರೆ, ಆಯ್ತು ಇವ್ರಿಗೆ ಶಿಕ್ಷೆ ಆಗ್ಬೇಕು, ಪರಮಾತ್ಮನ ಸಂಕಲ್ಪದಂತೆ ಇವರು ಒಳ್ಳೆಯವರೇ, ಆದ್ರೆ ಇವರು ಸ್ವಲ್ಪ ಸೇವೆ ಮಾಡಿ ಬರ್ಲಿ, ಗೋಗಳ ಸೇವೆ ಮಾಡಿ ಬರ್ಲಿ. ಗೋಗಳನ್ನು ಕದ್ದಿದ್ದಾರೆ ಅಂದ್ರೆ ಕೇಳದೆ ವಾಪಸ್ ಹಿಂದೆ ತಿರುಗಿಸ್ ಕೊಡ್ತಾ ಇಲ್ಲಲ್ಲ, ಹಾಗಾಗಿ ಇವರಿಬ್ರು ಸೇವೆ ಮಾಡ್ಲಿ ಅಂತ ಹೇಳಿ ಆ ಸುರಭಿ ಮತ್ತೆ ಅದಿತಿ ಅವರೇ ರೋಹಿಣಿ ಮತ್ತೆ ದೇವಕಿಯರಾಗಿ ಬರ್ತಾರೆ, ಆ ಕಶ್ಯಪರೇ ವಸುದೇವರಾಗಿ ಬರ್ತಾರೆ. ಬಂದು ಗೋ ಸೇವೆಯಲ್ಲಿ ತಾಭ್ಯಾಂ ಸಹ ಗೋಪತ್ವೇ ಕಶ್ಯಪೋ ಭುವಿ ರಂಸ್ಯತೆ ಸತಸ್ಯ ಕಶ್ಯಪಶ್ಚಾಂಸಸ್ತೇಜಸ ಕಶ್ಯಪೋಪಮಃ ವಸುದೇವ ಇತಿ ಖ್ಯಾತೋ ಗೋಷು ತಿಷ್ಠತಿ ಭೂತಲೆ. ಗೋಗಳಲ್ಲೇ ವಾಸ ಮಾಡ್ಬೇಕಾದಂತಹ ಒಂದು ರೀತಿಯಾದಂತಹ ವರನು ಅನ್ಬಹುದು, ಪ್ರಾಯಶ್ಚಿತ್ತನು ಅನ್ಬಹುದು. ಆಗ ಗೋ ಸೇವೆಯನ್ನು ಮಾಡತಕ್ಕಂತ ಒಂದು ಅವಕಾಶವನ್ನ ಈ ರೀತಿಯಾಗಿ ಪಡಿತಾರೆ. ಯಾಕೆಂದ್ರೆ ಗೋವನ್ನ ಯಾವತ್ತೂ ಕೂಡ ಪೂಜ್ಯವಾಗಿ ಚಿಂತನೆ ಮಾಡಿರುವಂತದ್ದು ನಮ್ಮ ಪುರಾಣಗಳಲ್ಲಿ ನಾವು ಕಾಣ್ತೇವೆ. ಹಾಗೆ ಗೋವಿಗೆ ಏನಾದ್ರೂ ಹಿಂಸೆ ಆದ್ರೆ ಅಥವಾ ನಮ್ಮಿಂದ ಗೋವಿಗೆ ಅಪಚಾರ ಆದ್ರೆ ಅದೆಲ್ಲವನ್ನೂ ಕೂಡ ನಾವು ನಿರ್ಲಕ್ಷಿಸಬಾರ್ದು. ಅದಕ್ಕೆ ತಕ್ಕಂತೆ ನಾವೇನಾದ್ರೂ ಪರಿಹಾರ ಮಾಡ್ಕೊಳ್ಬೇಕು. ನೋಡಿ, ಕಶ್ಯಪಾದಿತ್ಯರಿಗೆ ಬಿಟ್ಟಿಲ್ಲ ಪರಮಾತ್ಮ ಗೋಗಳನ್ನ ಕೇಳದೆ ತಗೊಂಡ್ ಬಂದಿದ್ದಕ್ಕೆ. ನಾವು ನಮ್ಮಿಂದ ಏನೇನೋ ರೀತಿಯಾದ ಹಿಂಸೆಗಳಾಗತ್ತೆ. ನಾವು ಪ್ರತಿದಿನ ಕುಡಿಯೋ ಹಾಲಿಂದ ಹಿಡಿದು ಏನೇನು ಉಪಯೋಗಿಸ್ತೀವಲ್ಲ ಅದಲ್ಲೆಲ್ಲ ಗೋವಿಲಿ ಎಲ್ಲಿ ಒಂದಿಲ್ಲ ಅಂದ್ ರೀತಿ ಹಿಂಸೆ ಆಗಿರುತ್ತೆ. ನಾವು ನಂದಿನಿ ಹಾಲು ಕುಡಿತೀವಿ ಆಚಾರ, ನಾವೆಲ್ಲ ಹಿಂಸೆ ಮಾಡಿ ನಮ್ಮ ಮನೇಲಿ ಗೋನೇ ಇಲ್ಲ ಅಂತ ಅನ್ಬೋದು ನೀವು. ಆದ್ರೆ ನಮ್ಮಿಂದ ಗೋವಿಗೆ ಹಿಂಸೆ ಆಗೇ ಆಗತ್ತೆ. ಆ ಹಾಲನ್ನು ಕರಿಬೇಕಾದ್ರೆ ಹಿಂಸೆ ಆಗಿರುತ್ತೆ, ಅದನ್ನ ನಾವು ಕುಡಿತೀವಿ, ಅದಕ್ಕೂ ನಾವು ಪಾಪ ಭಾಗಿಗಳಾಗ್ತೀವಿ. ಇನ್ನೊಂದು ಗದ್ದೆಗಳಲ್ಲಿ ಎಲ್ಲಾ ಕಡೆ
ಉಪಯೋಗಿಸ್ತಾರೆ. ಹಸುಗಳನ್ನ ಈಗಲೂ ಕೂಡ ಕೆಲವೊಂದ್ ಕಡೆ ಎತ್ತುಗಳನ್ನ ಕೆಲವೊಂದ್ ಕಡೆ ಉಪಯೋಗಿಸ್ತಾರೆ ಅಂತ ಇಟ್ಕೊಳ್ಳೋಣ. ಅದರಿಂದಾಗಿ ಅದಕ್ಕೆ ಹಿಂಸೆ ಮಾಡಿ ಅದರಿಂದಾಗಿ ನಮಗೆ ಅಕ್ಕಿ ಎಲ್ಲ ತಗೊಂಡ್ಬಂದಿರ್ತಾರೆ. ಅಲ್ಲ ಹಾಗಾದ್ರೆ ಎತ್ತುಗಳಿಗೆ ಹಿಂದಿನ ಕಾಲದಲ್ಲಿ ಹಿಂಸೆ ಆಗ್ತದೆ, ಹಿಂಸೆ ಆಗ್ತಾ ಇತ್ತು, ಆದ್ರೆ ನಿಯಮ ಇತ್ತು ಯಾವ ರೀತಿಯ ಕೃಷಿ ಮಾಡಬೇಕು ಅನ್ನೋದಕ್ಕೆ ಪುರಾಣಗಳು ಹೇಳುತ್ತೆ. ಬಲಿವರ್ಧ ಚತುಷ್ಟಯಂ, 4 ಎತ್ತುಗಳು ನಿತ್ಯಕ್ಕೆ 4 ಎತ್ತುಗಳಿರ್ಬೇಕು. ಬೆಳಿಗ್ಗೆ 2 ಎತ್ತಿನ ಜೋಡಿ, ಮಧ್ಯಾಹ್ನ 2 ಎತ್ತಿನ ಜೋಡಿ. ಬೆಳಿಗ್ಗೆಯಿಂದ ಶುರು ಮಾಡಿ ರಾತ್ರಿ ತನಕ 2 ಎತ್ತಿನ ಜೋಡಿನ ಹಿಡ್ಕೊಂಡು ಕೃಷಿಯನ್ನ ಮಾಡಬಾರ್ದು ಅಂತ ಸ್ಪಷ್ಟವಾಗಿ ಪದ್ಮ ಪುರಾಣ ನಿಷೇಧ ಮಾಡುತ್ತೆ. ಬಲಿವರ್ಧ ಚತುಷ್ಟಯಂ, 4 ಎತ್ತುಗಳಿರ್ಬೇಕು. ಅದರಲ್ಲೂ ಏನು, ಒಂದು ಕೃಶವಾಗಿದ್ದು ಒಂದು ದಪ್ಪ ಆಗಿರೋದು ಮಾಡೋಂಗಿಲ್ಲ. ಮತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದೇ ಮಾಡೋಂಗಿಲ್ಲ. ಬೆಳಿಗ್ಗೆ 2 ಜೋಡಿ, ಅದಾದ ಮಧ್ಯಾಹ್ನ ಮೇಲೆ ಅದಕ್ಕೆ ರೆಸ್ಟ್, ಮತ್ ಮಧ್ಯಾಹ್ನ 2 ಜೋಡಿ. ಈ ರೀತಿಯಾಗಿ ನೀವು ಕೃಷಿಯನ್ನು ಮಾಡಬೇಕು. ಈ ರೀತಿಯಾಗೆಲ್ಲ ಕಂಡೀಷನ್ ಹಾಕತ್ತೆ. ಇದನ್ನು ಪಾಲಿಸದೆ ಏನಾದ್ರೂ ಒಂದು ಬೆಳೆದ ಅಂತಾದ್ರೆ ಅದೆಲ್ಲವೂ ಕೂಡ ಸಗೋ ಹತ್ಯಾ ಸಮಂ ಭವೇತ್, ಅದು ಗೋ ಹತ್ಯೆಗೆ ಸಮಾನ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾದ್ರೆ ಅಂತವೆಲ್ಲ ಎಷ್ಟೋ ಪಾಪಗಳು ಬರುತ್ತೆ ನಮ್ಗೆ. ಈ ಕಲಿಯುಗದಲ್ಲಂತೂ ಬರೀ ಪಾಪಗಳೇ ಬರುತ್ತೆ ನಮ್ಗೆ ಜಾಸ್ತಿ. ಹಾಗಾಗಿ ನಮ್ ಹಿಂದಿನವ್ರು ಏನ್ ಮಾಡಿದ್ರು ಅಂತಂದ್ರೆ, ಪ್ರತಿನಿತ್ಯ ನಾವು ಗೋವನ್ನು ಉಪಯೋಗಿಸ್ಕೊಂಡೇ ಜೀವನ ಮಾಡೋರು. ಗೋವಿಗೆ ನಮ್ಗೆ ಅಲ್ಲಿ ಯಾವ ರೀತಿಯಾಗಿ ಕೂಡ ಕಷ್ಟ ಬರಬಾರ್ದು. ಹಾಗಾಗಿ ಗೋವಿಗೆ ಉಪಜೀವನ ಮಾಡೋದ್ರಿಂದ ಪ್ರತಿನಿತ್ಯ ನಿಮ್ಗೆ ಗೋಗ್ರಾಸವನ್ನು ಕೊಡಬೇಕು ಅಂತ ಹೇಳ್ತಾರೆ. ಗೋಗ್ರಾಸ ಇದೆಯಲ್ವಾ, ಅದನ್ನ ಕೊಡಬೇಕು ಅಂತ. ಗೋಗ್ರಾಸನ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಎಲ್ಲಿದೆ ಆಚಾರ್ಯ ಗೋಗ್ರಾಸ, ನಾವ್ ಎಲ್ಲಿ ಕೊಡೋದು ಗೋಗಳಿಗೆ ಅಂತ ಅದು ಪ್ರಶ್ನೆ ಬರುತ್ತೆ. ಅದಕ್ಕೆ ನಮಗ್ ಗೋಗ್ರಾಸ ಪ್ರತಿನಿತ್ಯ ಕೊಡ್ಲಿಕ್ಕೆ ಆಗದಿದ್ದು ಗೋಗ್ರಾಸ ಅಂತ ಕೊಡಬೇಕು ಅಂತ ಒಂದಿಷ್ಟು ಹಣವನ್ನ ತೆಗೆದಿಡ್ಬೇಕು. ಪ್ರತಿನಿತ್ಯವೂ ಕೂಡ ನಿಮ್ ಮನೇಲಿ ಒಂದಾಗ ಗೋಗ್ರಾಸ ಉಂಡಿ ಮಾಡ್ಕೊಳ್ಳಿ ಅಥವಾ ಏನಾರು ಮಾಡಿ. ಆಚಾರ ನಮ್ಮ ಮನೆ ಪ್ರತಿನಿತ್ಯ ನಮ್ಗೆ ಎಲ್ಲಿ ನೆನಪಾಗುತ್ತೆ ಆಚಾರ ಊಟಕ್ಕಿಂತ ಮುಂಚೆ ಅಂತನೂ ಕೆಲವರಿಗೆ ಅನ್ಸುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ವಾರ್ಷಿಕವಾಗಿ ಇಷ್ಟು ಅಂತ ಒಂದಿಷ್ಟು ನಾವು ಯಾವ್ದಾದ್ರೂ ಚೆನ್ನಾಗಿ ಗೋಗಳನ್ನು ಸಾಕ್ತಾ ಇರ್ತಕ್ಕಂತಹ ಗೋಶಾಲೆಗಳಿರ್ತಾವಲ್ಲ, ಅಲ್ಲಿ ಹೋಗಿ ನಾವು ಆ ಗೋಗ್ರಾಸದ ಹಣವನ್ನ ಕೊಡ್ಬೇಕು. ಅಂದ್ರೆ ಒಂದು ದಿನಕ್ಕೆ ಆ ಗೋವು ಎಷ್ಟು ಅದು ಹಿಂಡಿ ತಗೊಳತ್ತೆ ಅದನ್ನ ನಾವು ಸ್ವಲ್ಪ ವಿಚಾರಿಸಿದ್ರೆ ಅದರದ್ದು ಒಂದು ಅಮೌಂಟ್ ಗೊತ್ತಾಗತ್ತೆ. ಅದಕ್ಕೆ ತಕ್ಕಂತೆ ಇಂಟು 365 ಮಾಡಿ ಅಷ್ಟು ದುಡ್ಡನ್ನ ನಾವು ಗೋಶಾಲೆಗಳಿಗೆ ಕೊಟ್ರೆ, ನಾವು ಪ್ರತಿನಿತ್ಯ ಈ ಹಾಲು ಕುಡಿಯೋದ್ರಿಂದ ಇದರಿಂದ ಏನೇನೋ ಮಾಡಿ ಗೋವಿಗಳಿಗೆ ಹಿಂಸೆ ಎಲ್ಲ ಮಾಡಿರ್ತೀವಲ್ಲ ನಾವು, ನೇರವಾಗಿ ಮಾಡದೇ ಇದ್ರು ಅದರಿಂದ ನಮ್ಮಿಂದನೇ ನಾವು ಕೂಡ ಅದಕ್ಕೆ ಭಾಗಿಗಳಾಗಿರ್ತೀವಿ ಅಲ್ವಾ. ಹಾಗಾಗಿ ಅಂಥದ್ದೆಲ್ಲವೂ ಕೂಡ ಕಳ್ಕೊಳ್ಬೇಕು ಅಂದ್ರೆ ಇದೊಂದು ಉಪಾಯವನ್ನ ಎಲ್ಲರೂ ಮಾಡಬೇಕು. ಅದು ನಮ್ಮ ಕೃಷ್ಣನಿಗೂ ಕೂಡ ಅದು ಅಪೇಕ್ಷಿತವಾದದ್ದು. ನೋಡಿ ಅವನು ಎಲ್ಲಿ ಬರ್ತಾನೆ, ಅವನು ಹೇಳ್ತಾರೆ ಇದರಲ್ಲಿ, ದೇವಕೀಂ ರೋಹಿಣೀಂ ಚೈವ ಗರ್ಭಾಭ್ಯಾಂ ಪರಿತೋಷಯ. ಬ್ರಹ್ಮದೇವರು ಹೇಳೋದು, ಗೋಪಕನ್ಯಾ ಸಹಸ್ರಾಣಿ ರಮಯಂಶ್ಚರ ಮೇದಿನೀಂ ತತ್ರತ್ವಂ ಬಾಲಕೋ ಭೂತ್ವಾ ಗೋಪಾಲಕೃತ ಲಕ್ಷಣ ವರ್ಧಯಸ್ವ ಮಹಾಬಾಹೋ ಪುರಾ ತ್ರೈವಿಕ್ರಮೀಯತಃ. ಗೋಪಾಲಕೃತ ಲಕ್ಷಣ, ಗೋಪಾಲಕನಂತೆ ಆಗಿ ನೀನು ಗೋಪಾಲಕನ ಎಲ್ಲಾ ವೇಷಗಳನ್ನೆಲ್ಲ ಧರಿಸಿಕೊಂಡು ನೀನು ಈ ಒಂದು ವಿಹಾರ ಮಾಡು. ಗಾಶ್ಚತೆ ರಕ್ಷತೋ ವಿಷ್ಣು, ಗೋಗಳನ್ನು ರಕ್ಷಿಸು. ವನಾನಿ ಪರಿಧಾವತಃ ವನಮಾಲಾ ಪರೀಕ್ಷಿತ್ತಂ ಧನ್ಯ ದ್ರಕ್ಷಂತಿ ತೇ ವಪುಹು ಅಂತ ಬ್ರಹ್ಮದೇವರು ವಿಷ್ಣುವಿನತ್ತ ಪ್ರಾರ್ಥನೆ ಮಾಡ್ತಾರೆ. ಹಾಗಾದ್ರೆ ಪರಮಾತ್ಮ ಆ ಅವನಿಗೆ ಗೋಗಳನ್ನು ರಕ್ಷಣೆ ಮಾಡ್ತಾ ಅವನು ತಿರುಗಾಡ್ತಾ ಇದ್ದ. ಆ ರೀತಿಯಾಗಿ ಗೋಗಳಿಗೆ ಆಗ್ತಕ್ಕಂತಹ ಅನ್ಯಾಯ ಅದನ್ನೆಲ್ಲ ತಡೆದಂತವನು ಪರಮಾತ್ಮ. ಮತ್ತೆ ಆ ಗೋವನ್ನ ತಗೊಂಡು ಹೋಗಿದ್ದರಿಂದಾಗಿ ಅವನಿಗೆ ಏನು ಶಾಪ ಕೊಟ್ಟ ಅಂದ್ರೆ ಗೋ ಸೇವೆ ಮಾಡು ಅಂತ ಶಾಪ ಕೊಟ್ಟ, ಅಥವಾ ವರವೂ ಹೌದು, ಅದು ಪಾರಶ್ಚಿತ್ತವೂ ಹೌದು. ಹಾಗಾಗಿ ಆ ರೀತಿಯಾಗಿ ಪರಮಾತ್ಮನಿಗೆ ಅದು ಗೋ ಬ್ರಾಹ್ಮಣ ಹಿತಾಯಚ ಅಂತ, ಗೋಗಳನ್ನ ಜ್ಞಾನಿಗಳನ್ನ ಕಂಡ್ರೆ ಅವನಿಗಿಷ್ಟ. ಹಾಗಾಗಿ ಅವರನ್ನ ರಕ್ಷಣೆ ಮಾಡ್ತಕ್ಕಂತಹ, ಅವ್ರಿಗೆ ಹಿಂಸೆ ಕೊಡದೇ ಇರತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಇರುತ್ತೆ. ಆ ದೃಷ್ಟಿಯಿಂದ ಆ ಪರಮಾತ್ಮನ ಹಿತದೃಷ್ಟಿಯಿಂದ, ಪರಮಾತ್ಮನ ನಮ್ಮ ಮೇಲೆ ಹಿತದೃಷ್ಟಿ ಆಗಬೇಕು ಪರಮಾತ್ಮನದ್ದನ್ನು ಒಂದು ಭಾವನೆಯಿಂದ ನಾವು ಆ ಗೋಗ್ರಾಸವನ್ನ ಸುರಭಿರ್ ವೈಷ್ಣವಿ ನಿತ್ಯ ಅಂತ ಹೇಳಿ ಮಂತ್ರವನ್ನು ಹೇಳಿ ಪ್ರತಿನಿತ್ಯ ಗೋಗ್ರಾಸವನ್ನ ಕೊಡಬೇಕು. ಗೋಗ್ರಾಸಂತೂ ಮಯಾ ದತ್ತಂ ಅಂತ ಗೋಗ್ರಾಸ ಕೊಡ್ಬೇಕು. ಅದಾಗದೇ ಇದ್ರೂ ಕೂಡ ಗೋಗ್ರಾಸಕ್ಕೆ ಬೇಕಾಗ್ತಕ್ಕಂತಹ ಧನವನ್ನ ನಾವು ಗೋಶಾಲೆಗಳಿಗೆ, ಚೆನ್ನಾಗಿ ನೋಡ್ಕೊಳ್ತಾ ಇರ್ತಕ್ಕಂಥ ಗೋಶಾಲೆಗಳಿಗೆ ಕೊಡಬೇಕು ಅನ್ನುವಂಥದ್ದು ನಮಗೆ ಹರಿವಂಶದಿಂದಾಗಿ ತಿಳಿತಕ್ಕಂಥ ಒಂದು ವಿಷಯ. ಹಾಗಾಗಿ ಮುಖ್ಯವಾಗಿ ಪರಮಾತ್ಮ ಇನ್ನೇನು ಅವತರಿಸ್ಬೇಕು, 5-6 ಜನ
ಸತ್ತರು. ಈ 7ನೇ ಗರ್ಭ, ಆ ಗರ್ಭ ಅದು ಸ್ರಾವವಾಯಿತು ಅಂತ ಕಂಸ ಬಿಟ್ಬಿಟ್ಟ. ವಾಸ್ತವಿಕವಾಗಿ ಸ್ರಾವ ಆಗಿರ್ಲಿಲ್ಲ, ಬಿಟ್ಬಿಟ್ಟ ಅದನ್ನ. ಆ ಕಡೆ ಗರ್ಭ ಸಂಕರ್ಷಣಾತ್, ಆ ಗರ್ಭದಿಂದ ಸಂಕರ್ಷಣ ಎಳೆದಿದ್ರಿಂದ ಅವನನ್ನ ಬಲರಾಮ ಅಂತ ಕರೀತಾರೆ. ಬಲರಾಮ ಅವನಲ್ಲಿ ರೋಹಿಣಿಯಲ್ಲಿ ಬಂದ. ಅದಾದ್ಮೇಲೆ ಇಲ್ಲಿ ಎಂಟನೇದ್ದಾಗುವಾಗ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಬಂದಿದ್ದೇ ಹೇಗೆ ಅಂತಂದ್ರೆ ತಮದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ ಅಂತ ಭಾಗವತ ವರ್ಣನೆ ಮಾಡುತ್ತೆ. ವಸುದೇವ ನೋಡ್ತಿದ್ದಾಗೆ ಮೊದಲು ಅಂದಿದ್ದೇನು ಅಂದ್ರೆ ಅದ್ಭುತ. ಪರಮಾತ್ಮನ ಎಲ್ಲಾ ಕ್ರಿಯೆಗಳು ಕೂಡ, ಪರಮಾತ್ಮನ ಎಲ್ಲಾ ಚರ್ಯಗಳು ಕೂಡ ಅದ್ಭುತ. ಅವನ ರೂಪವೇ ಅದ್ಭುತ. ಹಾಗಾಗಿ ಅವನು ಮೊದ್ಲು ಹೇಳಿದ ವರ್ಡ್ ಏನು ಅಂತಂದ್ರೆ ತಮ್ ಅದ್ಭುತಂ. ಅದ್ಭುತಪ್ಪ, ಇದು ಎಂತ ಮಗು ಇದು. ಅದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ. ಹುಟ್ಟಿದ ತಕ್ಷಣ ಚತುರ್ಭುಜಂ, 4 ಕೈಗಳು. ಹುಟ್ಟಿದಾಗ ಯಾವ ಮಗುಗೂ 4 ಕೈ ಇರೋದಿಲ್ಲ. ಪರಮಾತ್ಮ ಮಾತ್ರ 4 ಕೈಯಿಂದ ಅವತಾರ ಮಾಡಿದ. ಚತುರ್ಭುಜಂ, ಎಲ್ಲ ಅಲಂಕಾರ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾನ ಅವನೇ. ಶಂಖ ಗದಾದ್ಯುಧಾಯುಧಂ, ಶಂಖ ಚಕ್ರ ಗದೆ ಮೊದಲಾದ ಎಲ್ಲ ಅವನೇ ಧರಿಸ್ಕೊಂಡ್ಬಿಟ್ಟಿದ್ದಾನೆ. ಶ್ರೀವತ್ಸ ಲಕ್ಷ್ಮಂ, ಶ್ರೀವತ್ಸ ಚಿಹ್ನೆ. ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಶೋಭಗಂ, ಒಂದು ಕಂಠಹಾರವನ್ನು ಹಾಕೊಂಡು ಬಂದ್ಬಿಟ್ಟಿದ್ದಾನೆ. ಎಲ್ಲವನ್ನು ಹಾಕೊಂಡು ಪರಮಾತ್ಮ ತಾನೇ ಬಂದ್ಬಿಟ್ಟಿದ್ದಾನೆ. ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ. ಪರಮಾತ್ಮನಿಗೆ ಹುಟ್ಟಿದಾಗ ಗುಂಗುರು ಕೂದ್ಲಂತ ನೋಡಿ. ಮಹಾರ್ಹ ವೈಡೂರ್ಯ, ಎಲ್ಲ ಆಭರಣಗಳನ್ನೆಲ್ಲ ಹಾಗೆ ತ್ವಿಷಾ ಪರಿಷ್ವಕ್ತ ಸಹಸ್ರ ಕುಂತಲಂ. ಗುಂಗುರು ಕೂದ್ಲು ಪರಮಾತ್ಮನಿಗೆ ಹುಟ್ಟಿದಾಗ. ಯಾರಿಗೆ ಕೂದ್ಲಿರುತ್ತೆ? ಯಾವ ಮಕ್ಳಿಗೆ ಕೂದ್ಲೇ ಇರಲ್ಲ ಹುಟ್ಟಿದಾಗ. ಪರಮಾತ್ಮನಿಗೆ ಹಾಗೆ. ಉದ್ದಾಮ ಕಾಂಚಂ ಗದ ಕಂಕಣಾದಿಭಿ ವಿರಾವಚಮಾನಂ ವಸುದೇವ ಈಕ್ಷತ. ಅಂತಹ ಪರಮಾತ್ಮನನ್ನ ಆ ವಸುದೇವ ನೋಡ್ತಾನಂತೆ. ಸವಿಸ್ಮಯೋತ್ಫುಲ್ಲ ವಿಲೋಚನೋ ಹರಿಂ. ವಿಸ್ಮಯೋತ್, ಕಣ್ಣು ಅರಳಿಬಿಟ್ಟಿದೆ ಅವನಿಗೆ. ಪರಮಾತ್ಮನ ರೂಪ ನೋಡಿ ಅವನಿಗೆ ಕಣ್ಣು ಅರಳಿಬಿಟ್ಟಿದೆ. ವಿಸ್ಮಯ, ಆಶ್ಚರ್ಯ. ಸ್ಥಿತಂ ವಿಲೋಕ್ಯ ಆನಕದೊಂದು ಬಿಸ್ತದ ಕೃಷ್ಣಾವತಾರೋತ್ಸವ ಸಂಭ್ರಮೋ ಸ್ಪೃಶನ್ ಮುದಾ ವಿಜೇಭ್ಯೋ ಅಯುತಮಾಪ್ಲುತೋ ಗವಾಂ. ಬಹಳ ಸಂತೋಷ ಆಯ್ತು. ಸಂತೋಷ ಆದ ತಕ್ಷಣ ಏನ್ ಸಂಕಲ್ಪ ಮಾಡಿದ ಗೊತ್ತಾ? ಅವನು ವಸುದೇವ ಅಲ್ವಾ, ಅವನ ಹತ್ರ ಬೇಕಾದಷ್ಟು ಗೋಗಳಿತ್ತಲ್ವಾ. ಅಯುತ ಮಾಪ್ಲುತೋ ಗವಾಂ, ಅಯುತ ಸಂಖ್ಯೆಯಲ್ಲಿ ಗೋದಾನ ಮಾಡ್ತೀನಿ ಅಂತ ಸಂಕಲ್ಪ ಮಾಡ. ಕೊಟ್ರು ಅಂತ ಕೊಡ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಅವನಲ್ಲಿದಾನಲ್ವಾ. ಆಗ ಸಂಕಲ್ಪ ಮಾಡಿದಂತೆ, ನಾನು ಅಯುತ ಸಂಖ್ಯೆಯಲ್ಲಿ ಗೋದಾನ ಮಾಡ್ತೀನಿ ಅಂತ. ಅದನ್ನ ನಂದಗೋಪಂಗಮ್ಮ ಹೇಳಿ ಕಳಿಸ್ತಾನ. ಅಷ್ಟು ಸಂಖ್ಯೆಯಲ್ಲಿ ಗೋದಾನ ಮಾಡ್ತಾರೆ. ಪರಮಾತ್ಮ ಹುಟ್ಟಿದ ತಕ್ಷಣ ಯಾರ ನೆನಪು ಬಂತು ನೋಡಿ, ಗೋದಾನ ಮಾಡಬೇಕು ಅಂದ್ರೆ ಸಂತೋಷ ಕ್ಷಣ ಅಂದ್ರೆ ಅವಾಗ ಹಾಗೆ ಗೋದಾನ ಮಾಡಬೇಕು ಅಂತ. ಹಿಂದೆನೂ ಹೇಳಿದ್ದೆ ನಿಮಗೆ. ಒಬ್ಳು ಗಾಂಧಿನಿ ಅನ್ನುವಂತ ಶಪಲ್ಕನ ಪತ್ನಿ ಗಾಂಧಿನಿ ಕಥೆ ಹೇಳ್ಬೇಕಾದ್ರೆ ಹೇಳಿದೆ. ಅವಳು ಕೇಳಿದ್ದು ಗರ್ಭದಲ್ಲಿದ್ದಾಗ್ಲೇ ಗೋದಾನವನ್ನು ಮಾಡಬೇಕು ಅಂತ ಅವಳು ಕೇಳ್ತಾಳೆ ಅಂತ. ಆ ರೀತಿಯಾಗಿ ಪರಮಾತ್ಮ ಬಂದ, ನೋಡ್ದ, ಸಂತೋಷ, ಆನಂದ. ಪರಮಾತ್ಮನ ನೋಡಿ ಪರಮಾತ್ಮ ಅದೇ ರೂಪದಿಂದ ಮತ್ತಿರ್ಲಿಲ್ಲ. ಆಮೇಲೆ ತನ್ನ ಪುಟ್ಟ ರೂಪವನ್ನು ತಗೊಂಡ, ದೇವಕಿಯ ಮಡಿಲಲ್ಲಿದ್ದ. ಆಮೇಲೆ ವಸುದೇವ ಅವನ್ನ ಕರ್ಕೊಂಡು ಹೋಗಿ ತಾನು ಗೋಕುಲಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿಂದ ಕರ್ಕೊಂಡು ಬರ್ತಾನೆ. ದುರ್ಗೆ ಇರ್ತಾಳೆ. ದುರ್ಗೆ ಕಂಸನಿಗೆ ಹೇಳ್ತಾಳೆ, ನೀನ್ ಏನು ಯೋಚನೆ ಮಾಡ್ತಿದ್ಯಾ, ನಿನ್ನ ಹಂತಕ ಅಲ್ಲಿ ಈಗಾಗಲೇ ಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಅಂತೆಲ್ಲ ಹೇಳ್ತಾನೆ ಅನ್ನುವಂತಹ ತುಂಬಾ ವಿಸ್ತಾರವಾಗಿರ್ತಕ್ಕಂತಹ ಪರಮಾತ್ಮನ ಬಾಲ್ಯ ಲೀಲೆಗಳು ಎಲ್ಲವೂ ಕೂಡ ಹರಿವಂಶದಲ್ಲಿ ಮುಂದೆ ಬರುತ್ತೆ. ಅನೇಕ ವಿಷಯಗಳು ಮುಂದೆ ಬರುತ್ತೆ. ಬಾಲ್ಯ ಲೀಲೆಗಳ ಬಗ್ಗೆ ಬರುತ್ತೆ. ಪರಮಾತ್ಮ ಸಂಹಾರ ಮಾಡಿರ್ತಕ್ಕಂಥ ವಿಷಯ ಎಲ್ಲ ಡೀಟೇಲ್ ಆಗಿ ಬರುತ್ತೆ. ಆದ್ರೆ ಹರಿವಂಶದ ಮೊದಲೇ ಇಷ್ಟು ವಿಷಯಗಳಿದೆ. ಇನ್ನು ಅದರಲ್ಲೂ ಎಷ್ಟೋ ವಿಷಯಗಳು ಹೇಳಲಿಕ್ಕೆ ಆಗಿಲ್ಲ. ತುಂಬಾ ವಿಷಯಗಳಿದೆ ಅದರಲ್ಲೂ ಕೂಡ. ಒಟ್ಟಾರೆಯಾಗಿ ಪರಮಾತ್ಮನ ವಂಶದವರ ಕಥೆ ಮೊದಲೆಲ್ಲ ಬಂತೀಗ. ಅದಕ್ಕಿಂತ ಮುಂಚೆ ಇಲ್ಲಿಂದ ಬ್ರಹ್ಮನ ಮಾನಸ ಪುತ್ರರು ಅಲ್ಲಿಂದ ಶುರು ಮಾಡಿಕೊಂಡು, ಪಿತೃಗಣಗಳಿಂದ ಶುರು ಮಾಡಿಕೊಂಡು ಎಲ್ಲರೂ ಕೂಡ ಬಂದ್ರು. ಏನೇನೇನಾಯ್ತು ಅಂತ ನೋಡ್ಕೊಂಡು ಬಂದ್ವಿ ನಾವು. ಇನ್ನು ಪರಮಾತ್ಮನ ಕಥೆ ಶುರು ಆಗೋದು ಬೇರೆ ಮುಂದೆ. ಅವನ ಹರಿವಂಶ ಅಂದ್ರೆ ಹರಿಯ ವಂಶ ಈಗ ಆಯ್ತು. ಈಗ ಹರಿಯ ಪರಮಾತ್ಮನದೇ ಕಥೆಗಳು ಶುರು ಆಗತ್ತದ, ಬೇಕಾದಷ್ಟಿದೆ ಅದು ಕೂಡ. ಆದ್ರೆ ಕಾಲದ ಮಿತಿ ಇಷ್ಟಿರೋದ್ರಿಂದ ಮತ್ತೆ ಸಾಮಾನ್ಯವಾಗಿ ಪರಮಾತ್ಮನ ಕೃಷ್ಣನ ಅವತಾರದ ಕಥೆಗಳನ್ನ ಅನೇಕ ಜನರು ಕೇಳಿರ್ತಾರೆ, ಸ್ವಲ್ಪ ಪರಿಚಯ ಇರುತ್ತೆ. ಆದ್ರೆ ಇದರ ಹಿಂದಿನ ಭಾಗ ಅದು ಬಹಳ ಜನಕ್ಕೆ ಪರಿಚಯ ಇರೋದಿಲ್ಲ. ಅಲ್ಲಿ ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ ವಿಷಯಗಳಿದೆ ಅನ್ನೋ ದೃಷ್ಟಿಯಿಂದ ಆ ಭಾಗಕ್ಕೆ ಹೆಚ್ಚು ಒತ್ತು ಕೊಟ್ಟು ಇಷ್ಟು ದಿನ ಪ್ರವಚನ ನಡೆದಿದೆ. ಪ್ರವಚನ ಮಂಗಳವು ಅತ್ಯಂತ ತುಂಬಾ ಶ್ರೇಷ್ಠವಾದ ದಿನ. ವಿಜಯದಾಸರ ಆರಾಧನೆ ಅವರ ದಿನ ಬಂದಿದೆ. ವಿಜಯದಾಸರು ಈ ಪರಂಪರೆ ಏನಿದೆ ಅದನ್ನ
ಮುಂದುವರಿಸಿದಂತಹ ಮಹಾನುಭಾವರು. ಪುರಂದರಾಸರಾದ ಮೇಲೆ ಒಂದು 150 ವರ್ಷ ಈ ದಾಸ ಪರಂಪರೆಯಲ್ಲಿ ಮುಂದಿನ ವಾರಸಾರು ಬಂದಿರಲಿಲ್ಲ ಯಾರು ಕೂಡ. ಅದನ್ನ ಪುರಂದರದಾಸರ ಅನುಗ್ರಹದಿಂದ ವಿಜಯದಾಸರು ತಾವು ಅದನ್ನು ಪಡೆದು ತಾವು ಮತ್ತೆ ವಿಜಯದಾಸರಿಂದ ಪ್ರಾರಂಭಿಸಿಕೊಂಡು ಎಲ್ಲ ದಾಸ ಪರಂಪರೆ ಮತ್ತೆ ಮುಂದುವರಿಯಿತು. ಆ ರೀತಿಯಾಗಿ ದಾಸ ಪರಂಪರೆಯನ್ನು ಮುಂದುವರಿಸಿದಂತಹ ಅತ್ಯಂತ ಶ್ರೇಷ್ಠ ಪಂಡಿತರು. ದಾಸರು ಅಂದ ತಕ್ಷಣ ಕೆಲವೊಂದ್ಸರಿ ಎಲ್ಲರಿಗೂ ಇವರೇನೋ ಹಾಡು ಹಾಡ್ತಾರೆ, ಕನ್ನಡದಲ್ಲಿ ಹಾಡು ಬರೆದಿದ್ದಾರೆ ಅಂತ. ಖಂಡಿತ ಆ ರೀತಿಯಾಗಿ ಭಾವಿಸಬಾರ್ದು ಯಾರು ಕೂಡ. ಅವರು ಅಷ್ಟೇ ಸಂಸ್ಕೃತಜ್ಞರು, ಸಂಸ್ಕೃತವನ್ನು ಅಷ್ಟೇ ಚೆನ್ನಾಗಿ ತಿಳ್ಕೊಂಡವ್ರಾಗಿರ್ತಿದ್ರು. ಅಷ್ಟೇ ಅಲ್ಲ, ಉಪನಿಷತ್ತು, ಭಾಗವತ, ಮಹಾಭಾರತ, ಹರಿವಂಶ, ವೇದಗಳು ಎಲ್ಲವನ್ನೂ ಚೆನ್ನಾಗಿ ಅಧ್ಯಯನ ಮಾಡಿ ಅದರ ತಿರುಳನ್ನ ಈ ದಾಸ ಪರಂಪರೆಯಲ್ಲಿ ಈ ಸಂಗೀತ ರೂಪದಲ್ಲಿ ಹೇಳಿದ್ರೆ ಬಹಳ ಜನರಿಗೆ ತಲುಪುತ್ತೆ. ಅದರ ತಾತ್ಪರ್ಯ, ಅದರ ಒಂದು ಎಸೆನ್ಸ್ ಏನಿದೆ ಅದೆಲ್ಲ ತಲುಪುತ್ತೆ ಅನ್ನೋ ದೃಷ್ಟಿಯಿಂದ ಆ ರೀತಿಯಾಗಿ ಮಾಡಿದ್ದವರು. ಅವ್ರಿಗೆ ಗೊತ್ತಿಲ್ಲ ಅಂತ ಸಂಸ್ಕೃತ ಶ್ಲೋಕ ರಚನೆ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಇಲ್ಲ, ಅವ್ರಿಗೆ ಬರ್ತಿತ್ತು. ಅವ್ರಿಗೆ ಅದೇನು ದೊಡ್ಡ ವಿಷಯ ಅಲ್ಲ, ಮಾಡ್ತಿದ್ರು ಅವರು. ಆದ್ರೆ ಅದೆಲ್ಲ ಇದೆ ಅಲ್ವಾ, ಈಗಾಗಲೇ ಇದೆ. ಆದ್ರೆ ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಆ ದೃಷ್ಟಿಯಿಂದ ನಮ್ಮ ಪುರಂದರದಾಸರಾಗಿರ್ಬೋದು, ವಿಜಯದಾಸರಾಗಿರ್ಬೋದು, ಕನಕದಾಸರಾಗಿರ್ಬಹುದು, ಅಥವಾ ಜಗನ್ನಾಥ ದಾಸರಾಗಿರ್ಬೋದು, ದಾಸರೆಲ್ಲರೂ ಕೂಡ ಆ ರೀತಿಯಾದಂತಹ ರಚನೆಗಳನ್ನು ಮಾಡಿದ್ದಾರೆ. ಸಾಮಾನ್ಯ ಅಂತ ಅನ್ಕೊಳ್ಬೇಡಿ, ಅವೆಲ್ಲವೂ ಕೂಡ. ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಇಡೀ ಉಪನಿಷತ್ತು ಓದಿರ್ಬೇಕು, ಅವಾಗ ಮಾತ್ರ ಅರ್ಥ ಆಗತ್ತೆ. ಒಂದು ವಿಜಯದಾಸದೊಂದು ಸ್ವಪ್ನ ಸುಳಾದಿ ಅಂತಿದೆ. ಆ ಸ್ವಪ್ನ ಸುಳಾದಿ ಅಂತ ತೆಗೆದು ನೋಡಿದ್ರೆ ಉಪನಿಷತ್ತು ಓದ್ಲಿಲ್ಲ ಅಂತ ಆದ್ರೆ ಅದು ಅರ್ಥವೇ ಆಗೋಲ್ಲ. ಅದರಲ್ಲಿ ಉಪನಿಷತ್ತಲ್ಲಿ ಬಂದಿರತಕ್ಕಂತಹ, ಮಾಂಡುಕೋಪನಿಷತ್ತಲ್ಲಿ ಬಂದಿರತಕ್ಕಂತಹ 3 ಅವಸ್ಥೆಗಳು, ಜಾಗೃತ, ಸ್ವಪ್ನ, ಸುಷುಪ್ತಿ ಅನ್ನುವಂತ 3 ಅವಸ್ಥೆಗಳ ಬಗ್ಗೆ ಹೇಳ್ಬೇಕಾದ್ರೆ ಆ 3 ಅವಸ್ಥೆಗೆ ನಿಯಾಮಕನಾಗಿರ್ತಕ್ಕಂಥ ಭಗವದ್ ರೂಪಗಳ ಬಗ್ಗೆ ಹೇಳ್ತಾರೆ. ವಿಶ್ವ, ತೈಜಸ, ಪ್ರಾಜ್ಞರ ಬಗ್ಗೆ ಹೇಳ್ತಾರೆ. ಆ ವಿಶ್ವ, ತೈಜಸ, ಪ್ರಾಜ್ಞರ ಬಗ್ಗೆ ಹೇಳ್ಬೇಕಾದ್ರೆ ಅವರು ಸ್ವಪ್ನ ಪ್ರಕರಣವಿದು, ಯೋಚಿಸಿ ತಿಳಿಯುವುದು ಅಂತ ಪ್ರಾರಂಭ ಮಾಡ್ತಾರೆ. ಸ್ವಪ್ನ ಪ್ರಕರಣ ಇದು, ಪರಮಾತ್ಮನ ಅತ್ಯದ್ಭುತ ಐಶ್ವರ್ಯ, ಅವನ ಮಹಾ ಅದ್ಭುತ ಸಾಮರ್ಥ್ಯ ತಿಳಿಯೋದೇ ಈ ಸ್ವಪ್ನ ಪ್ರಕರಣದಿಂದ. ಅದ್ರ ಬಗ್ಗೆ ಹೇಳ್ತೀನಿ ಕೇಳಿ ಅಂತ ಶುರು ಮಾಡಿ ಜಾಗೃತಿಗೆ, ಸ್ವಪ್ನಕ್ಕೆ, ಸುಷುಪ್ತಿಗೆ ಯಾರು ನಿಯಾಮಕರು, ಮನೋರಥ ಅಂತಕ್ಕಂಥ ಇನ್ನೊಂದು ರೀತಿಯಾದ ಅವಸ್ಥೆ ಇದೆ. ನಾವು ಬರೀ 3 ತಿಳ್ಕೊಂಡಿದೀವಿ. ಇನ್ನೊಂದು ಅವಸ್ಥೆಯನ್ನು ಹೇಳ್ತಾರೆ, ಅದನ್ನು ಅಲ್ಲಿ ಹೇಳಿದ್ದಾರೆ ಉಪನಿಷತ್ತಲ್ಲಿ, ಅದು ಕೂಡ ಹೇಳಿದ್ದಾರೆ, ಸೂಕ್ಷ್ಮವಾಗಿ ಹೇಳಿದ್ದಾರೆ, ಅದನ್ನೆಲ್ಲ ಗಮನಿಸಿದ್ದಾರೆ, ಅದನ್ನ ಹೇಳಿದ್ದಾರೆ ನಮಗೆಲ್ಲ ಸ್ವಪ್ನ ಸುಳಾದಿಯಲ್ಲಿ. ಹೇಳ್ಬೇಕಾದ್ರೆ ಎಂತಹ ಒಂದು ಅವರ ಪಾಂಡಿತ್ಯ ಅಂದ್ರೆ, ಅವರು ವಿಶ್ವನ ಬಗ್ಗೆ ಹೇಳಬೇಕು. ವಿಶ್ವನಿಗೆ 19 ಮುಖ ಇದೆ ಅಂತ, ವಿಶ್ವನಿಗೆ 19 ಮುಖ ಇದೆ ಅಂತ. ಏಕೋನ ವಿಂಶತಿ ಮುಖ ಅಂತ ಮಾಂಡೂಕೋಪನಿಷತ್ತಲ್ಲಿ ಬರುತ್ತೆ. 19 ಮುಖ ಅವನದು, ವಿಷ್ಣುನದು. ಸ್ಥೂಲ ಬುಕು, ಸತ್ವ ಪ್ರವರ್ತಕ, ತಪನೀಯ ಕಾಯ ಅಂತೆಲ್ಲ ವಿಜಯದಾಸರು ಹೇಳ್ತಾರೆ. ಅದೆಲ್ಲವೂ ಕೂಡ ಅಲ್ಲಿದೆ. ಸ್ಥೂಲ ಬುಕ್ ಅಂತಾನೆ ಪದ ಇದೆ ಅಲ್ಲೂ ಕೂಡ. ಶುಭಾನ್ ಧ್ಯಾಯಂತಿ ಅಂತೆಲ್ಲ ಆಚಾರ್ಯರು ಕೂಡ ಅದಕ್ಕೆ, ಉಪನಿಷತ್ತಿಗೆ ಆಚಾರ್ಯರು ಕೂಡ ಭಾಷ್ಯ ಬರೆದಿದ್ದಾರೆ. ಅಲ್ಲಿ ಸ್ಥೂಲ ಬುಕು ಅನ್ನೋದಕ್ಕೆ ಒಂದು ವ್ಯಾಖ್ಯಾನವನ್ನು ಮಾಡಬಹುದು ನಾವು. ಸ್ಥೂಲ ಬುಕ್ ಅಂತಂದ್ರೆ ವಿಶ್ವ ಏನು ಮಾಡ್ತಾನೆ, ಜಾಗೃತ್ ಪದಾರ್ಥಗಳ ಅನುಭವ ನಮಗೆ ಕೊಡ್ತಾನೆ. ಜಾಗೃತ್ ಅವಸ್ಥೆಗೆ ನಿಯಾಮಕನಾದವನು ವಿಶ್ವ. ವಿಶ್ವ ಏನ್ ಮಾಡ್ತಾನೆ, ಸ್ಥೂಲ ಬುಕ್ ಅಂದ್ರೆ ನಮ್ಮಲ್ಲಿ ನಿಂತು ಅವನು ಜಾಗರಿತ ಸ್ಥಾನ, ಅವನ ಕೆಲಸ ಯಾವಾಗ ವಿಶ್ವನದು ಅಂದ್ರೆ ಜಾಗೃತ ಆಗಿದ್ದಾಗ ಎಲ್ಲ ವಿಷಯ ಪದಾರ್ಥಗಳ ಒಂದು ಅನುಭವ ನಮಗಾಗುವಂತೆ ಮಾಡುವನೇ ವಿಶ್ವ, ಎಚ್ಚರಿಕೆಯಲ್ಲಿರುವಂತೆ ಮಾಡುವನೇ ವಿಶ್ವ. ಅಂತ ವಿಶ್ವ ಅವನ ರೂಪ ಹೇಗಿದೆ, ಏಕೋನ ವಿಂಶತಿ ಮುಖ ಅಂತ ಉಪನಿಷತ್ತು ಹೇಳ್ತು. ಇವ್ರೇನ್ ಹೇಳಿದ್ರು ಗೊತ್ತಾ, ನೃಪತ್ರೀಣಿ ಮೊಗ ಮನುಜ ಹಸ್ತಿ ವದನ ಅಂತ. ನೃಪತ್ರೀಣಿ ಮೊಗ ಮನುಜ ಹಸ್ತಿ ವದನ. ನೃಪತ್ರೀಣಿ ಮೊಗ, ಇದರಿಂದ 19 ಅನ್ನೋ ಸಂಖ್ಯೆ ಬರ್ಬೇಕು ನಮ್ಗೀಗ. ಉಪನಿಷತ್ ಹೇಳಿದೆ 19 ಅಂತ. ನೃಪತ್ರೀಣಿ ಮೊಗ, ತ್ರೀಣಿ ಅಂದ್ರೆ ಗೊತ್ತು ಎಲ್ಲರಿಗೂ, 3 ಅಂತ ಗೊತ್ತು. ನೃಪ ಅಂದ್ರೆ ಎಷ್ಟು, ನೃಪ ಅನ್ನುವಂತ ಶಬ್ದಕ್ಕೆ ಎಷ್ಟು ಸಂಖ್ಯೆ ಅಂತ ಅರ್ಥ ಮಾಡ್ಬೇಕು, 16 ಅಂತ ಅರ್ಥ ಮಾಡ್ಬೇಕು. ನೃಪ ಅನ್ನೋ ಶಬ್ದಕ್ಕೆ 16 ಅಂತ ಅರ್ಥ ಎಲ್ಲಿದೆ ಅಂತ ಜಿಜ್ಞಾಸೆ ಬರುತ್ತೆ. ಅದಕ್ಕೆ ಮಹಾಭಾರತ ನೋಡ್ಬೇಕು ನೀವು. ಮಹಾಭಾರತದಲ್ಲಿ ಒಂದು ಷೋಡಶ ರಾಜ ಪರ್ವ ಅಂತ ಬರುತ್ತೆ, 16 ರಾಜರ ಕಥೆ. ಆ ಷೋಡಶ ರಾಜ ಪರ್ವ ಅಂತಾನೆ ಹೆಸರು ಅದಕ್ಕೆ. ಆ ಷೋಡಶ ರಾಜ ಪರ್ವ ಇರೋದ್ರಿಂದ ಅಲ್ಲಿ 16 ಜನ ನೃಪರ ಬಗ್ಗೆ ಹೇಳಿರೋದ್ರಿಂದ ನೃಪ ಅನ್ನೋ ಶಬ್ದಕ್ಕೆ 16 ಅನ್ನೋಂತ ಅರ್ಥ ಗಣಿತ ಶಾಸ್ತ್ರದಲ್ಲಿ ಪ್ರಸಿದ್ಧ. ಗಣಿತದಲ್ಲಿ ನೃಪ ಅನ್ನೋ ಶಬ್ದದಿಂದ 16 ಅನ್ನುವಂತ ಅರ್ಥವನ್ನು ತಗೋತಾರಂತೆ.
ಹಾಗಾಗಿ ಇವ್ರೇನ್ ಮಾಡಿದ್ರು ನೋಡಿ, ಆ ಗಣಿತ ಶಾಸ್ತ್ರದ ಆಧಾರದ ಮೇಲೆ, ಆ ಗಣಿತದ ಆಧಾರ ಮ್ಯಾಥಮೆಟಿಕ್ಸ್ ಬಗ್ಗೆ, ಮ್ಯಾಥಮೆಟಿಕ್ಸ್ ಎಲ್ಲ ಆ ರೀತಿಯಾಗಿ ಪ್ರಚಲಿತ ಇತ್ತು ಹಿಂದೆ. ಈಗೆಲ್ಲ ನಾವೆಲ್ಲ ಸನ್ನೆಗಳನ್ನು ಕೊಡ್ತಾರಲ್ವಾ, ಏನೇನೋ ಬೇರೆ ಬೇರೆ ಸನ್ನೆಗಳನ್ನೆಲ್ಲ ಹೆಸರುಗಳನ್ನು ಕೊಡ್ತಾರಲ್ವಾ. ಈಗ ನೀವು ಅಲ್ಜಿಬ್ರಾ ಓದಿದ್ರೆ ಗೊತ್ತಾಗುತ್ತೆ ನಿಮಗೆ, ಏನೇನೋ ಹೆಸರನ್ನು ಒಂದೊಂದು ಸಂಖ್ಯೆಗೆ ಒಂದೊಂದು ಹೆಸರು ಇಟ್ಟಿರ್ತಾರೆ. ಅಲ್ಲಿ ನೃಪ ಅನ್ನುವಂತಹ ಒಂದು ಶಬ್ದಕ್ಕೆ 16 ಅಂತ ಅರ್ಥ. ದಾಸರೇನು ಉಪಯೋಗಿಸಿದ್ದಾರೆ, ಬೇರೆಯವರು ಉಪಯೋಗಿಸಿದಾರ ಅಂತ ಪ್ರಶ್ನೆ ಬರುತ್ತೆ. ಸುಮ್ಮನೆ ದಾಸರು ಎಲ್ಲೆಲ್ಲೊಂದು ಉಪಯೋಗಿಸಿಲ್ಲ. ಲೀಲಾವತಿ ಗಣಿತದಲ್ಲಿ ಭಾಸ್ಕರಾಚಾರ್ಯರು ನೃಪಮಿತಂ ಅಂತ ಬಳಸ್ತಾರೆ. ಒಂದೇನೋ ಪರಿಮಾಣ ಹೇಳ್ಬೇಕಾಗಿದೆ ಅವ್ರಿಗೆ, ಎಷ್ಟೋ ಇಷ್ಟು ಮೀಟರ್ ಇರಬೇಕು ಅಂತಾನೆ ಹೇಳ್ಬೇಕಾಗಿದೆ. ಅದಕ್ಕೆ ಅವ್ರು ಹೇಳ್ತಾರೆ ನೃಪಮಿತಂ ಅಂತ ಹೇಳ್ತಾರೆ. ನೃಪಮಿತಂ ಅಂದ್ರೆ 16 ಪರಿಮಾಣ ಅಂತ ಅರ್ಥ. ನೋಡಿ, ಎಲ್ಲಿ ಗಣಿತ, ಎಲ್ಲಿ ಲೀಲಾವತಿಯ ಭಾಸ್ಕರಾಚಾರ್ಯನ ಗಣಿತ, ಎಲ್ಲಿ ಮಹಾಭಾರತದ ಷೋಡಶರಾಜ ಪರ್ವ, ಇಲ್ಲಿ ನಮ್ಮ ವಿಜಯದಾಸರು ತಮ್ಮ ಸ್ವಪ್ನ ಸುಳಾದಿಯಲ್ಲಿ ಆ ಪದವನ್ನು ಬಳಸ್ತಾರೆ. ನೃಪ ತ್ರೀಣಿ ಮೊಗ, 19 ಮುಖ ಅಂತ ಅರ್ಥ. 16 + 3 ಎಷ್ಟಾಯ್ತು? 19 ಆಯ್ತು ನೋಡಿ. 19 ಮುಖ ವಿಶ್ವನಿಗೆ. ನೃಪ ತ್ರೀಣಿ ಮೊಗ ಮನುಜ ಹಸ್ತಿ ವದನ. ಅವನು ಅಷ್ಟಾದಶ ಅಷ್ಟಾದಶ ಮುಖಾನಿ ಪುಮಾನ್ಯಾಕಾರಾಣಿ. ಆಚಾರ್ಯ ಭಾಷ್ಯ ಬರೆದಿದ್ದಾರೆ 18 ಅವನದ್ದು ಮನುಷ್ಯ ಮುಖ ಅಂತೆ ವಿಶ್ವನದ್ದು. ಮಧ್ಯದಲ್ಲಿ ಮಾತ್ರ ಗಜವದನ ಅವನು. ಅದಕ್ಕೇನ್ ಹೇಳಿದ್ರು ವಿಜಯದಾಸರು? ನೃಪ ತ್ರೀಣಿ ಮೊಗ ಮನುಜ ಹಸ್ತಿ ವದನ. 18 ಅಷ್ಟಾದಶ 18 ಮುಖಗಳು ಮನುಷ್ಯನದು. ಪುಮಾಕಾರಾಣಿ, ಒಂದು ಗಜಮುಖ ಮಧ್ಯದ್ದು. ಎಷ್ಟು ನೋಡಿ, ಇಡೀ ಉಪನಿಷತ್ತಿನ ಆಚಾರ್ಯರ ಭಾಷ್ಯದ ಸಾರವನ್ನ ಒಂದೇ ಒಂದು ಪದ, ಒಂದೊಂದು ವಾಕ್ಯ, ಸೆಂಟೆನ್ಸ್. ನೃಪತ್ರೀಣಿ ಮೊಗ ಮನುಜ ಹಸ್ತಿ ವದನ. ಇವೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ನಿಮಗೆ ಉಪನಿಷತ್ ಭಾಷ್ಯ ಓದಿರ್ಬೇಕು. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಎಲ್ಲ ಸರ್ವಮೂಲಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ವಿಜಯದಾಸರ ಸುಳಾದಿಗಳು ಅರ್ಥ ಆಗ್ಲಿಕ್ಕೆ ಸಾಧ್ಯ. ಸುಮ್ಮನೆ ಹಾಡಲ್ಲ ಅವೆಲ್ಲವೂ ಕೂಡ. ಅವೆಲ್ಲ ಸಾರ, ಶಾಸ್ತ್ರದ ಸಾರ ಅವೆಲ್ಲವೂ ಕೂಡ. ಅದು ಅರ್ಥ ಆಗ್ಬೇಕು ಅಂದ್ರೆ ನಮ್ಗೆ ಅಷ್ಟು ಹಿನ್ನೆಲೆ ಇರಬೇಕು, ನಮ್ಮ ಅಧ್ಯಯನ ಹಿನ್ನೆಲೆ ಅಷ್ಟಿರ್ಬೇಕು. ಹಾಗಾಗಿ ದಾಸರು ಮಹಾಜ್ಞಾನಿಗಳು. ಅವರು ಸಾಮಾನ್ಯ ಅಲ್ಲ. ಅವರ ಗ್ರಂಥಗಳು ಸಾಮಾನ್ಯ ಅಲ್ಲ, ಅವರದ್ದು ಚರ್ಯನೂ ಸಾಮಾನ್ಯ ಅಲ್ಲ. ಏನೋ ಕೆಲವೊಂದು ಅರ್ಥ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಕೆಲವೊಂದು ಬಹಳ ಸುಲಭ ಬರೆದಿರ್ಬೋದೇನೋ ಅಷ್ಟೇ ಹೊರತು ಅದು ಬೇಕು ಅಂತ ನಮಗೆಲ್ಲ ಅರ್ಥ ಆಗಲಿ ಅಂತ. ಆದ್ರೆ ಅವ್ರು ಬರೆದಿರ್ತಕ್ಕಂಥ ಸುಳಾದಿಗಳನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಸರ್ವಮೂಲ ಸಂಪೂರ್ಣ ನಮ್ಮ ತಲೆಯಲ್ಲಿ ಇರ್ಬೇಕಾಗತ್ತೆ. ಇಲ್ಲೇನ್ ಹೇಳ್ತಾರೆ? ನೃಪ ತ್ರೀಣಿ ಮೊಗ ಮನುಜ ಹಸ್ತಿ ವದನ ಸ್ಥೂಲ ಭುಕು ಸತ್ವ ಪ್ರವರ್ತಕ ಅಂತ ಹೇಳ್ತಾರೆ. ಸ್ಥೂಲ ಭುಕು, ಸತ್ವ, ಸ್ಥೂಲ ವಿಷಯ ಪದಾರ್ಥಗಳನ್ನು ನಮಗೆ ಅನುಭವಿಸಿ ಮಾಡಿಸ್ತಾ ಕೊಡ್ತಕ್ಕಂತಹ ಬಹಳ ವಿಶೇಷವಾದಂತಹ ವಿಚಾರ ಆ ಸ್ವಪ್ನ ಸುಳಾದಿಯಲ್ಲಿ ಹೇಳ್ತಾರೆ. ಇದೊಂದೇ ಅಂತಲ್ಲ, ಬೇರೆ ಬೇರೆ ಸುಳಾದಿಗಳು, ಕಂಕಣಕಾರ ಸುಳಾದಿ ಇರ್ಬೋದು, ಎಲ್ಲಾ ಸುಳಾದಿಗಳನ್ನ ನೀವು ನೋಡಿದರೆ ತುಂಬಾ ಗಂಭೀರವಾದಂತ ಅಧ್ಯಯನ ಮಾಡಿದರೆ ಮಾತ್ರ ಅದಕ್ಕೆ ಅರ್ಥಗಳನ್ನು ತಿಳಿಯಬಹುದಾಗತ್ತೆ. ಅಂತಹ ಜ್ಞಾನಿ ಶ್ರೇಷ್ಠರು, ಮಹಾ ತಪಸ್ವಿಗಳು, ಮಹಾ ಮೇಧಾವಿಗಳು ಆದಂಥವರು ನಮ್ಮ ವಿಜಯದಾಸರು. ಆ ವಿಜಯದಾಸರ ಆರಾಧನೆ ಸಂದರ್ಭದಲ್ಲಿ ಈ ಹರಿವಂಶ ಅದರ ಮಂಗಳ ಆಗ್ತಾ ಇದೆ. ಇಷ್ಟು ದಿನ ನಾವು ಅದನ್ನ ಗಮನಿಸೇವು. ಹರಿವಂಶ ಎಷ್ಟು ವಿಶೇಷವಾದಂತಹ ಮಾಹಿತಿಯನ್ನು ಹೊಂದಿದೆ ಅಂತ ಗೊತ್ತಾಯ್ತು ಅಷ್ಟೇ ನಮ್ಗೀಗ. ಏನ್ ಹರಿವಂಶ ಫುಲ್ ಕೇಳಿಬಿಟ್ಟಿದೀವಿ ಅಂತ ಅರ್ಥ ಅಲ್ಲ. ಹರಿವಂಶದಲ್ಲಿ ಎಷ್ಟೆಷ್ಟು ಮಾಹಿತಿಗಳಿದೆ, ಎಂತೆಂತ ಅಪೂರ್ವ ವಿಷಯಗಳಿದೆ ಅಂತ ಒಂದೇನಂತಾರೆ ಅದಕ್ಕೆ ಟ್ರೈಲರ್ ಅಂತ ಕರೀತಾರಲ್ಲ, ಆ ರೀತಿ ಅಷ್ಟೇ ಇದು. ಆದ್ರೆ ಇನ್ನು ಅಂತಹ ಅಪೂರ್ವ ವಿಷಯಗಳು, ತುಂಬಾ ಸ್ವಾರಸ್ಯಕರವಾಗಿರತಕ್ಕಂತಹ ನಮ್ಮ ಚರಿತ್ರೆಗಳು, ಪರಮಾತ್ಮನ ಚರಿತ್ರೆಗಳು, ಪರಮಾತ್ಮನ ಭಕ್ತರ ಚರಿತ್ರೆಗಳು, ಅದೆಲ್ಲವೂ ಕೂಡ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಅದಕ್ಕೆ ಎಷ್ಟೋ ಬಾರಿ ನಮ್ಮ ಈ ಟೆಕ್ನಾಲಜಿ ಇದೆಯಲ್ಲ, ಅದನ್ನ ನಾವು ಪಾಸಿಟಿವ್ ಆಗೂ ಯೂಸ್ ಮಾಡ್ಬೋದು, ನೆಗೆಟಿವ್ ಆಗೂ ಯೂಸ್ ಮಾಡ್ಬೋದು. ಅದು ನಮ್ಮ ಮೇಲೆ ಡಿಪೆಂಡ್. ಅದು ನೆಗೆಟಿವ್ ಆಗ್ಲಿಕ್ಕೋಸ್ಕರನೇ ಇರೋದು, ಅದು ಬೇರೆ ಮಾತು. ಆದ್ರೆ ಅದನ್ನ ನಾವು ಈ ರಾಜ ಕಾಲಕ್ಕೆ ಕಾರಣನೋ ಕಾಲ ರಾಜಕ್ಕೆ ಕಾರಣನೋ ಅಂತ ಪ್ರಶ್ನೆ ಬರುತ್ತೆ. ಯುಧಿಷ್ಠಿರ ಕೇಳ್ತಾನೆ ಭೀಷ್ಮಾಚಾರ್ಯ. ಭೀಷ್ಮಾಚಾರ್ಯ ಹೇಳ್ತಾರೆ, ನೀನೇನ್ ತಿಳ್ಕೊಬೇಡ, ರಾಜನೇ ಕಾಲಕ್ಕೆ ಕಾರಣ. ರಾಜನೇ ಕಾಲಕ್ಕೆ ಕಾರಣ. ರಾಜ ಮನಸ್ಸು ಮಾಡಿದರೆ ಕಲಿಯುಗವನ್ನು ತ್ರೇತಾಯುಗ ಮಾಡಬಹುದು, ಕಲಿಯುಗವನ್ನ ಕೃತಯುಗ ಮಾಡಬಹುದು, ಕೃತಯುಗವನ್ನೇ ಕಲಿಯುಗ ಮಾಡಬಹುದು. ರಾಜನ ಕೈಲಿದೆ ಇದೆಲ್ಲವೂ ಕೂಡ. ಅದೇ ರೀತಿಯಾಗಿ ಇದು ನಮ್ಮ ಕೈಲಿರೋದು.
ನಾವು ಟೆಕ್ನಾಲಜಿ ಅದು ಕೆಟ್ಟದಕ್ಕೆ ಇರಲಿ, ಕೆಟ್ಟದನ್ನ ಮಾಡ್ಲಿಕ್ಕೂ ಇಂಟೆನ್ಷನ್ ಇರ್ಬೋದು ಅದಕ್ಕೆ. ಆದ್ರೆ ಅದನ್ನ ಸರಿಯಾದ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ನಮ್ಮಲ್ಲಿ ಇರಬೇಕು. ನಾವು ಪಡ್ಕೊಂಡಿರ್ಬೋದು, ಅದನ್ನ ಪಡಿಬಹುದು. ಹಾಗಾಗಿ ಇಂತಹ ಒಂದು ಅಂತರ್ಜಾಲದಲ್ಲಿ ಆನ್ಲೈನ್ ಮುಖಾಂತರವಾಗಿ ಈ ಪ್ರವಚನವನ್ನ ಮಾಡಬೇಕು ಅಂತ ನಮ್ಮ ಪ್ರಸನ್ನ ಕುಲಕರ್ಣಿಯವರು ಕೇಳ್ಕೊಂಡ್ರು. ಅವರಿಗೆ ನಾನ್ ಮಾಡ್ಬೇಕು ಅಂತ ಯಾಕೆ ಅವ್ರಿಗೆ ಪ್ರೇರಣೆ ಆಯ್ತೋ ಗೊತ್ತಿಲ್ಲ. ತುಂಬಾ ಹಿಂದೆ ಒಂದ್ಸಲಿ 4-5 ವರ್ಷದ ಹಿಂದೆ ಒಂದ್ಸಲಿ ಮಧ್ವನವಮಿ ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಉಪನ್ಯಾಸ ಮಾಡಿದ್ದೆ. ಅದು ಅವರಿಗೆ ಪ್ರಾಯ ನೆನಪಾಗಿ ಅವರು ಕೇಳಿದ್ರು ನನಗೆ. ಸಾಮಾನ್ಯವಾಗಿ ನಾನು ಹೊರಗಡೆ ಪ್ರವಚನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಪಾಠಗಳೆಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಸಮಯದ ನಿರ್ಬಂಧ ಇರೋದ್ರಿಂದ ಹೆಚ್ಚಾಗಿ ಹೋಗ್ಲಿಕ್ಕೆ ಆಗಲ್ಲ. ಆದ್ರೆ ಆನ್ಲೈನ್ ಅಂತ ಹೇಳಿದ ತಕ್ಷಣ ನನಗೂ ಸಂತೋಷನೇ ಆಯ್ತು, ಮಾಡಬಹುದು ಅಂತ ಹೇಳಿ ಆ ಪ್ರಸನ್ನ ಕುಲಕರ್ಣಿ ಅವರು ತುಂಬಾ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಸಂಘಟನೆ ಮಾಡೋದು ಅದು ಬಹಳ ಮುಖ್ಯವಾದ ಕೆಲಸ. ಯಾಕಂದ್ರೆ ಸಂಘದಿಂದ ನಾವು ಸಾಧಿಸಬಹುದು ಏನಾದ್ರೂ ಕೂಡ. ಯಾಕಂದ್ರೆ ಕಲಿಯುಗದಲ್ಲಿ ನಾನು ಹೇಳದ್ನಲ್ವಾ, ಸಂಘ ಮಾಡದೇ ಇರ್ಲಿಕ್ಕೆ ಆಗೋದಿಲ್ಲ. ಸಂಸಾರದಲ್ಲಿ ಇದ್ದೀವಿ ಅಂದ್ಮೇಲೆ ಸಜ್ಜನರ ಸಂಘ ಮಾಡ್ಬೇಕು. ಸಜ್ಜನರ ಸಂಘ ಮಾಡ್ಬೇಕು ಅಂದ್ರೆ ಸಜ್ಜನರ ಒಡನಾಟ ನಮಗೆ ಆಗ್ಬೇಕು. ಆಗ ನಾವು ಒಳ್ಳೆ ಕೆಲಸವನ್ನು ಮಾಡ್ತೀವಿ. ಆ ದೃಷ್ಟಿಯಿಂದ ಸಜ್ಜನರ ಸಂಘವನ್ನ ಕಟ್ಟುವಂತ ಪ್ರಯತ್ನವನ್ನ ನಮ್ಮ ಪ್ರಸನ್ನ ಕುಲಕರ್ಣಿಯವರು ಮಾಡಿದ್ದಾರೆ. ಆ ಸಂಘ ಕಟ್ಟುವಂತಹ ಒಂದು ಸಂದರ್ಭದಲ್ಲಿ ಸಜ್ಜನರು ಸೇರ್ಕೊಳ್ತಾ ಹೋಗ್ತಾರೆ. ಅಂತಹ ಸಜ್ಜನರಲ್ಲಿ ನಮ್ಮ ಮಾಲಿನಿ ರಾಮಪ್ರಸಾದ್ ಅವರು ಮತ್ತೆ ರಾಮಪ್ರಸಾದ್ ಅವರು ಕೂಡ, ಅವರು ಈ ಜ್ಞಾನ ಸೇವೆಯನ್ನ ಮಾಡಿಸಬೇಕು ಅಂತ ಅವರಿಗೆ ಭಗವಂತ ಪ್ರೇರಣೆ ಮಾಡಿದ್ದಾನೆ. ಅವರ ಈ ರೀತಿಯಾಗಿ ನಾನು ಮೊನ್ನೆ ಹೇಳಿದೆ ನಿಮ್ಗೆ, ವಕ್ತಾರಂ, ಒಂದೇ ದಿನ ಹೇಳಿದೆ, ವಕ್ತಾರಂ ಪರ್ಚಕಂ ಶ್ರೋತ್ರನ್ ತತ್ಪಾದ ಸಲಿಣಂ ಯಥ ವಾಸುದೇವ ಕಥಾ ಪ್ರಶ್ನಾ ಪುರುಷಾಂತ್ರೀಂ ಪುನಂತಿಹಿ. ವಾಸುದೇವನ ಕಥೆಗಳನ್ನ ಕೇಳೋದು, ಅವನ ಭಕ್ತರ ಕಥೆಗಳನ್ನ ಕೇಳೋದು 3 ಜನರಿಗೆ ಒಳ್ಳೆಯ ಪಾವಿತ್ರ್ಯವನ್ನ ಕೊಡುತ್ತಂತೆ. ಯಾವುದು? ಯಾರು 3 ಜನ? ವಕ್ತಾರಂ ಹೇಳುವವನಿಗೆ, ಕೇಳುವವರಿಗೆ, ಮತ್ತೆ ಹೇಳುವುದು ಕೇಳುವುದಾಗಬೇಕು ಅಂದ್ರೆ ಹೇಳಿಸೋರೊಬ್ರು ಇರ್ಬೇಕಲ್ಲ ಅವ್ರಿಗೆ. ಭಕ್ತಾರಂ ಪೃಚ್ಛಕಂ ಶ್ರೋತೃನ್ ತತ್ಪಾದ ಸಲಿಲಂ ಯಥಾ. ಪರಮಾತ್ಮನ ಪಾದೋದಕದಂತೆ ಪವಿತ್ರ ಇದು ನಮ್ಮ ಜ್ಞಾನ ಕಾರ್ಯ. ಮತ್ತೆ ಆ ಜ್ಞಾನ ಕಾರ್ಯದಲ್ಲಿ ಆಸಕ್ತಿಯನ್ನು ತೋರಿಸಿ ಆ ಜ್ಞಾನ ಸೇವೆಯನ್ನ ಮಾಡತಕ್ಕಂತಹ ಒಂದು ಪ್ರವೃತ್ತಿಯನ್ನ ಮಾಡಿದ್ದಾರೆ. ಆ ದಂಪತಿಗಳಿಗೆ ವಿಶೇಷವಾದಂತಹ ಹರಿವಂಶ ಪ್ರತಿಪಾದ್ಯನಾದಂತಹ ಆ ಪರಮಾತ್ಮ ಶ್ರೀಕೃಷ್ಣನ ಅನುಗ್ರಹ ಆಗ್ಲಿ, ಅವರ ಜೀವನದಲ್ಲಿ ಇತೋಪಿ ಜ್ಞಾನಭಕ್ತಿ ವೈರಾಗ್ಯಾದಿಗಳು ಸಿದ್ಧಿಯಾಗ್ಲಿ, ಅವರ ಪರಮಾತ್ಮ ಅನುಗ್ರಹದಿಂದ ಅವರು ನಿರ್ವಿಘ್ನವಾಗಿ ಅವರ ಜೀವನದಲ್ಲಿ ಎಲ್ಲ ಕೆಲಸಗಳು ಸಾಂಗವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ಅನೇಕ ಜನರು ಪ್ರತಿನಿತ್ಯವೂ ಕೂಡ ಈಗಿನ ಕಾಲದಲ್ಲಿ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಅಂತ ಹೇಳ್ತಾರೆ. ಎಲ್ಲ ರೀಲ್ಸ್ ನೋಡೋದ್ರಲ್ಲೇ ಎಲ್ಲರಿಗೂ ಆಸಕ್ತಿ ಜಾಸ್ತಿ. ಅಂಥದ್ರಲ್ಲೂ 1 ಗಂಟೆ ಪ್ರವಚನ ಮಾಡಿದ್ರು ಕೂಡ ನಿರಂತರ ಪ್ರತಿನಿತ್ಯ ಬಂದು ಈ ಪ್ರವಚನ ಕೇಳಿ, ಈಗ ಆಗದೆ ಇದ್ರೆ ಅದಾದ್ಮೇಲೆ ಅದನ್ನ ಬೇರೆ ಸಮಯದಲ್ಲಿ ಕೇಳಿದಂತಹ ಎಲ್ಲಾ ಭಕ್ತರಿಗೂ ಕೂಡ ಆ ಹರಿವಂಶ ಗ್ರಂಥ ಪ್ರತಿಪಾದ್ಯರಾದಂತಹ ಪರಮಾತ್ಮ ಶ್ರೀಕೃಷ್ಣ ದೇವರ ಅನುಗ್ರಹ ನಿರಂತರ ಆಗಲಿ ಅಂತ ಹೇಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದವನ್ನ, ಭಗವಂತನ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾ, ಈ ರೀತಿಯಾಗಿ ಹೇಳಿದ್ರಿಂದ ನನಗೂ ಕೂಡ, ಹೇಳುವವನಿಗೂ ಕೂಡ ಅದರ ಪುಣ್ಯ ಬರ್ತದೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನನಗೂ ಕೂಡ ಇಂಥ ಒಂದು ಸೌಭಾಗ್ಯ ಅದು ಪರಮಾತ್ಮನ ಚಿತ್ತದಿಂದ, ಪರಮಾತ್ಮನ ಅನುಗ್ರಹದಿಂದ ಲಭಿಸಿದೆ. ಇದೇ ರೀತಿಯಾಗಿ ಜ್ಞಾನ ಕಾರ್ಯಗಳು ನಮ್ಮ ಸಮಾಜದಲ್ಲಿ ನಿರಂತರವಾಗಿ ಮುಂದುವರಿಯಲಿ ಅಂತ ಹೇಳ್ತಾ ಈ ಪ್ರವಚನವನ್ನ ಇಂದು ಮಂಗಳವನ್ನ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಿತಮಸ್ತು. ಯತ್ಕರೋಮಿ ಯದಶ್ನಾಮಿ ಯಜ್ಜುಹೋಮಿ ದದಾಮಿ ಯತ್ ತಪಸ್ಯಾಮಿ ಕೌಂತೆಯ ತತ್ಕರೋಮಿ ತವಾರ್ಪದಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಿತಮಸ್ತು.